ಎಲ್ಲರಿಗೂ ನಮಸ್ಕಾರ. ವಿ ಕಿಂಗ್ಡಮ್ ಚಾನಲ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 3484 ಕಾನ್ಸ್ಟೇಬಲ್ ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಿನಗಳ ಹಿಂದೆ ನೋಟಿಫಿಕೇಷನ್ ವಿವರವಾದ ಒಂದು ಮಾಹಿತಿಯನ್ನು ನೀಡಿದ್ದೆ. ಸೊ ಇವತ್ತು ನಾಟ್ ಓನ್ಲಿ DRCR ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟಾಗಿ ಅದು ಸಿವಿಲ್ ಇರ್ಬೋದು, DRCR ಇರ್ಬೋದು, KSRF ಇರ್ಬೋದು, ಯಾವುದೇ ಇರ್ಬೋದು, ಕಾನ್ಸ್ಟೇಬಲ್ ಸಂಬಂಧಪಟ್ಟಂಥದ್ದು ಲಿಖಿತ ಪರೀಕ್ಷೆಗೆ ಓದಬೇಕಾದಂಥ ಅತ್ಯುತ್ತಮ ಬುಕ್ ಸೋರ್ಸಸ್ ಅಂದ್ಕೊಳ್ಳೋಣ. ಸೋರ್ಸಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಅದು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಬುಕ್ಸ್ ಇರ್ಬೋದು, ವಾಟ್ ಎವರ್ ಇರ್ಬೋದು. ಅದ್ರ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲ್ಸನ್ನು ನಾನು ಹೇಳ್ತೀನಿ. ಹಾಗಾದರೆ ಈ ವಿಡಿಯೋದಲ್ಲಿ ಏನೆಲ್ಲ ಇರ್ತದೆ ನೋಡಿರಿ. ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್ ಇರ್ತದೆ. ಯಾರಾದರೂ ಜಸ್ಟ್ PUC ಮುಗಿಸ್ಕೊಂಡು ಎಂಟ್ರೆಂಟ್ ಇದ್ದರೆ, ಹೊಸದಾಗಿ PC ಫಸ್ಟ್ ಟೈಮ್ ಬರೆಯೋರಿದ್ದರೆ ಅಂಥವ್ರ ಮಾಹಿತಿಗಾಗಿ ಲಿಖಿತ ಪರೀಕ್ಷೆಯ ಬೇಸಿಕ್ ಇನ್ಫಾರ್ಮೇಷನ್ ಇರ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಪಠ್ಯ ಭಾಳಷ್ಟು ಮಂದಿ ಕೇಳ್ತಾ ಇರ್ತಾರೆ ಹೊಸದಾಗಿ ಬಂದವರು, ಸರ್ ಸಿಲೆಬಸ್ ಏನಿದೆ ಆ ಪಠ್ಯಕ್ರಮದ ಬಗ್ಗೆ ಮಾತಾಡ್ತೀನಿ. ಮೂರನೇದ್ದು ಬೆಸ್ಟ್ ಬುಕ್ಸ್ ಅಥವಾ ಓದಬಹುದಾದಂಥ ಅತ್ಯುತ್ತಮ ಪುಸ್ತಕಗಳ ಬಗ್ಗೆ, ಅದು ಸಬ್ಜೆಕ್ಟ್ ವೈಸ್ ಇರ್ಬೋದು, ಸಿಂಗಲ್ ಬುಕ್ ಇರ್ಬೋದು. ಬೆಸ್ಟ್ ಅದನ್ನು ಒಂದು ಟ್ರುತ್ ಫ್ಯಾಕ್ಟ್ಗಳನ್ನು ಹೇಳ್ತೀನಿ ಅದ್ರ ಬಗ್ಗೆ. ನಾಲ್ಕನೇದು ಆನ್ಲೈನ್ ಬೆಸ್ಟ್ ಸೋರ್ಸಸ್ಗಳು ಯಾವ ಅದಾವ, ಕಾನ್ಸ್ಟೇಬಲ್ ಸಂಬಂಧಪಟ್ಟ ಹಾಗೆ KSPಗೆ ಸಂಬಂಧಪಟ್ಟಂಥ ಬೆಸ್ಟ್ ಸೋರ್ಸಸ್ಗಳು, ಅದು ಯೂಟ್ಯೂಬ್ ಇರ್ಬೋದು, ಬೇರೆದಿರ್ಬೋದು. ಆ್ಯಂಡ್ ಲಾಸ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ KSP ಆಸ್ಪಿರೆಂಟ್ಗಳು ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಯಾವುದಾದ್ರೂ ಎಕ್ಸಾಮ್ ಬರೀತಾರೆ ಅಂದರೆ ನಾವು KSP ಆಸ್ಪಿರೆಂಟ್ಗಳೇ ಬರೀತಾರೆ. ಅದು ಮತ್ತು ಅತಿ ಸಣ್ಣವರು, ಅತ್ಯಂತ ಕಿರಿಯ ವಯಸ್ಸಿನವರು ಇರ್ತಾರೆ. ಯಾಕಂದರೆ ಜಸ್ಟ್ 19 ಏಜ್ 18 ಏಜ್ ಆದ ತಕ್ಷಣವೇ ಬಂದು ಬರೀತಾರೆ. ಅವರು ಮಾಡುವಂಥ ಸಾಮಾನ್ಯ ಮಿಸ್ಟೇಕ್ಸ್ಗಳು ಅವರ ಯಶಸ್ಸನ್ನು ಪೋಸ್ಟ್ಪೋನ್ಮೆಂಟ್ ಮಾಡ್ತಿರ್ತದೆ. ಅವ್ರು ಮಾಡುವಂಥ ಮಿಸ್ಟೇಕ್ಗಳನ್ನು ಲಾಸ್ಟಿಗೆ ಮಾತಾಡ್ತೀನಿ. ಖಂಡಿತ ಆ ಮಿಸ್ಟೇಕ್ಸ್ಗಳನ್ನು, ಆ ತಪ್ಪುಗಳನ್ನ ತಿದ್ಕೊಂಡಿದ್ದೆ ಆದರೆ ಅವುಗಳು ನಿಮ್ಮ ಒಂದು ಅಧ್ಯಯನಕ್ಕೆ ಸ್ಫೂರ್ತಿ ಕೂಡ ಆಗ್ತವೆ. ಅದು ನಿಮ್ಮ ಸ್ಫೂರ್ತಿನೇ ಇರ್ತದೆ. ಇಷ್ಟು ಈ ವಿಡಿಯೋದಲ್ಲೇ ಹೇಳ್ತೀನಿ. ಸ್ನೇಹಿತರೆ, ನೀವು ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಯಾವುದೇ ಒಂದು ಪ್ರಶ್ನೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ವಿ ಕಿಂಗ್ಡಮ್ ಚೇಸ್ ಯುವರ್ ಡ್ರೀಮ್ಸ್ ಅಂತ ಸುಮಾರು 1,27,000 ಸಬ್ಸ್ಕ್ರೈಬರ್ಸ್ ಮೆಂಬರ್ಸ್ ಇದ್ದಾರೆ. ಕಳೆದ 1 ವರ್ಷದಿಂದ ನಾನು ಯಾವೆಲ್ಲ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿದ್ದೀನಿ, PC, PSI, SD, FD ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು, ನೋಟಿಫಿಕೇಷನ್ ಆದಾಗ ಮಾರ್ಗದರ್ಶನವನ್ನು ಆ ಗ್ರೂಪಲ್ಲಿ ನೀಡ್ತಾ ಬಂದಿದ್ದೀನಿ. ಅಲ್ಲಿ ನೀವು ನನ್ನ ನಂಬರ್ ಸಿಗ್ತದೆ, ಅಲ್ಲಿ ನನಗೆ ಪರ್ಸನಲ್ ಮೆಸೇಜ್ ಹಾಕಿದರೂ ಕೂಡ ನಾನು ನಿಮಗೆ ರಿಪ್ಲೈ ಆಗ್ತೀನಿ. ಕಮೆಂಟ್ ಹಾಕೋದಕ್ಕಿಂತ ಅಲ್ಲಿ ಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ವಿತ್ ಅದರ್ಸ್ ಆಲ್ಸೋ. ಅಟ್ ವೆರಿ ಫಾಸ್ಟ್ ರಿಟರ್ನ್ ಎಕ್ಸಾಮ್ನ ಒಂದು ವಿವರ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದಿ ರಿಟರ್ನ್ ಎಕ್ಸಾಮ್, ಲಿಖಿತ ಪರೀಕ್ಷೆಯ ಒಂದು ಬೇಸಿಕ್ ಇನ್ಫಾರ್ಮೇಷನ್. ನೋಡಿರಿ, ಕಾನ್ಸ್ಟೇಬಲಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಲಿಖಿತ ಪರೀಕ್ಷೆನೇ ಇರ್ತದೆ, ರಿಟರ್ನ್ ಎಕ್ಸಾಮ್ ಇರ್ತದೆ, ಫಿಸಿಕಲ್ ಇರಲ್ಲ. ಫಸ್ಟು ರಿಟರ್ನ್ ಎಕ್ಸಾಮ್ ಇರ್ತದೆ. 100 ಅಂಕಗಳ MCQ ಮಾದರಿಯ ಪ್ರಶ್ನೆ ಪತ್ರಿಕೆ ಇರ್ತದೆ. 100 ಪ್ರಶ್ನೆಗಳಿರ್ತವೆ, 100 ಅಂಕಗಳಿರ್ತವೆ. ಒಂದು ಕ್ವಶನ್ಗೆ 1 ಅಂಕ ಇರ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಕಾರಾತ್ಮಕ ಅಂಕಗಳಿರ್ತವೆ, ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಅಂದರೆ ಒಂದು ಸರಿಯಾದ ಪ್ರಶ್ನೆಗೆ, ಒಂದು ತಪ್ಪಾದ ಪ್ರಶ್ನೆಗೆ ಸರಿಯಾದ ಒಂದು ಪ್ರಶ್ನೆಯಿಂದ 0.25 ಮಾರ್ಕ್ಸನ್ನು ಕಳೆಯಲಾಗ್ತದೆ. ನೆಗೆಟಿವ್ ಮಾರ್ಕ್ಸ್ ಇರ್ತದೆ, ವೆರಿ ಸಿಂಪಲ್ ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನೋಡ್ರಿ, ಪ್ರಶ್ನೆ ಪತ್ರಿಕೆಯನ್ನು ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಕೊಡ್ತಾರೆ. ಯಾರು ನಿಮಗೆ ಇನ್ನೊಂದು ನಾನು ಯಾವಾಗಲೂ ಹೇಳ್ತೀನಿ, ಕಾನ್ಸ್ಟೇಬಲ್ ಓದೋರಿಗೆ ಕನ್ನಡದಲ್ಲಿ ಪ್ರಶ್ನೆಯನ್ನು ಓದಿದ ನಂತರ ಸ್ವಲ್ಪ ಅಟ್ಲೀಸ್ಟ್ ಆ ಕಾನ್ಸೆಪ್ಟನ್ನಾದರೂ ಇಂಗ್ಲೀಷಲ್ಲಿ ನೋಡಿ. ಭಾಳ ಜನ ಹುಡುಗರು 2-3 ಕ್ವಶನ್ ಈ ಥರ ಮಿಸ್ಟೇಕ್ ಮಾಡ್ಕೋತಾರೆ. ಕನ್ನಡದಲ್ಲಿ ಏನೇ ಮಿಸ್ಟೇಕ್ಸ್ ಇದ್ದರೂ ಕೂಡ ಇಂಗ್ಲೀಷ್ನೇ ಫೈನಲ್ ಆಗಿರ್ತದೆ. 2 ಲ್ಯಾಂಗ್ವೇಜಲ್ಲಿ ಕೇಳ್ತಾರೆ. ಇದು 100 ಮಾರ್ಕ್ಸ್ಗೆ ಇರ್ತದೆ, 100 ಕ್ವಶನ್ಸ್ ಇರ್ತವೆ, ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಕನ್ನಡ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಕೂಡ ಕ್ವಶನ್ ಪ್ರಿಂಟ್ ಆಗ್ತದೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರೋದ ಒಂದು ಫೈನಲ್ ಆಗುತ್ತೆ, ಏನಾದರೂ ಕನ್ನಡದಲ್ಲಿ ಮಿಸ್ಟೇಕ್ಸ್ ಇದ್ದರೆ. ಇದು ಕ್ವಶನ್ ಪೇಪರ್ನ ಬೇಸಿಕ್ ಇನ್ಫಾರ್ಮೇಷನ್. ಸೆಕೆಂಡು ಪಠ್ಯಕ್ರಮ, ಸಿಲೆಬಸ್ಸು. ಕಾನ್ಸ್ಟೇಬಲ್ಗೆ ಏನು ಸಿಲೆಬಸ್ ಇರ್ತದೆ? ಸಾಮಾನ್ಯವಾಗಿ GK ಅಂತ ಕರಿತೀವಿ ನಾವು. ಆದರೆ ನೋಟಿಫಿಕೇಷನ್ದಾಗ ಏನಾದರೂ ನೀವು ನೋಡಿದರೆ, ಅಧಿಸೂಚನೆಯಲ್ಲಿರುವಂತೆ ನೀವೇನಾದರೂ ನೋಡಿದರೆ ಏನಂತ ಕೊಟ್ಟಿದ್ದಾರೆ? ಸಾಮಾನ್ಯ ಜ್ಞಾನ ಅಂತ ಒಂದು ವರ್ಡ್ ಅದೆ, ವಿಜ್ಞಾನ ಅಂತ ಕೊಟ್ಟಾರೆ, ಭೂಗೋಳ ಅಂತ ಕೊಟ್ಟಾರೆ, ಇತಿಹಾಸ ಅಂತ ಕೊಟ್ಟಾರೆ,
ಭಾರತದ ಸಂವಿಧಾನ ಅಂತ ಕೊಟ್ಟಾರೆ, ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಸ್ಪೆಸಿಫಿಕ್ಕಾಗಿ ಕೊಟ್ಟಾರೆ ಇತಿಹಾಸ ಕೊಟ್ಟ ಮೇಲೆ. ಆ್ಯಂಡ್ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ. 8ನೇದು ನೀತಿ ಶಿಕ್ಷಣ. ಸಿಲೆಬಸ್ಸಲ್ಲಿರುವ ಅಧಿಸೂಚನೆಯಲ್ಲಿರುವಂತೆ 8 ವಿಷಯಗಳದಾವೆ. ಆದರೆ ನಾವೇನಾದರೂ ಹಲವಾರು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿದಾಗ, ಸಾಮಾನ್ಯವಾಗಿ ಒಬ್ಬ ಮೆಚ್ಯೂರ್ಡ್ ಅದು ಸ್ಟಡಿ ಮಾಡುವಂಥ ವಿದ್ಯಾರ್ಥಿಯಾಗಿ ನಾವು ಅಂದ್ಕೊಂಡಾಗ ಈ ಸಿಲೆಬಸ್ಸನ್ನು ನಾವು ಈ ಥರ ಡಿವೈಡ್ ಮಾಡ್ತೀವಿ. ಈ 8 ಏನು ಕೊಟ್ಟಾರಲ್ಲ ಅದನ್ನು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಂಬರ್ 1 ಸಿಲೆಬಸ್ಸು ಅಧಿಸೂಚನೆಯಲ್ಲಿ ಕೊಟ್ಟಿರ್ಬೋದು, ಆದರೆ ನಾವು ಓದಬೇಕಾಗಿರುವುದೇನು ಅಂತಂದ್ರೆ ನಂಬರ್ 1 ಭಾರತದ ಇತಿಹಾಸ. ಭಾರತದ ಇತಿಹಾಸದಲ್ಲಿ 3: ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ರಲ್ಲ, ಬರೀ ಇದು ಭಾರತ ಇತಿಹಾಸ ಮತ್ತು ಸ್ವತಂತ್ರ ಸಂಗ್ರಾಮ ಅಂತ ಕೊಟ್ಟಿದ್ರು. ಆಧುನಿಕ ಭಾರತ ಇತಿಹಾಸದಲ್ಲಿ ಬರ್ತದೆ. ಸೊ ಒಂದು ಸಬ್ಜೆಕ್ಟ್ ಯಾವುದ್ರಿ? ಭಾರತದ ಇತಿಹಾಸ. ಅದರಲ್ಲಿ 3 ಬಂದವು. ಜೊತೆಗೆ ನಾನೇನು ಹೇಳ್ತೀನಿ, ಈ ನೋಟಿಫಿಕೇಷನಿಂದ ಇನ್ನೊಂದು ಆ್ಯಡ್ ಮಾಡ್ಕೊಳ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿ. ಇದನ್ನು ಕೂಡ ಭಾರತ ಇತಿಹಾಸದಲ್ಲಿನೇ ಆ್ಯಡ್ ಮಾಡಿಕೊಡ್ರಿ. ಯಾಕಂತ ಕೇಳಿದ್ರೆ ನೆನ್ಪಿಟ್ಕೊಳ್ರ, ನಾವು ಹೇಗೆ ನಮ್ಮ ಒಂದು ಟೈಮ್ ಚೇಂಜ್ ಆದಂಗೆ ನಾವು ಮೆಥಡ್ ಚೇಂಜ್ ಮಾಡ್ಕೋಬೇಕಾಗತ್ತೆ, ನಮ್ಮ ಸೋರ್ಸಸ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಭಾರತದ ಇತಿಹಾಸದಲ್ಲಿನೇ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಜೊತೆಗೆ ಇವು 3ರಲ್ಲಿನೇ ಬರ್ತದೆ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ. ಕಲೆ ಮತ್ತು ಸಂಸ್ಕೃತಿ ಅನ್ನೋದು ಇತಿಹಾಸದಲ್ಲೇ ಸೇರ್ಕೊಳ್ಳಿ. ಇದು ಒಂದು ಸಬ್ಜೆಕ್ಟ್. 2ನೇ ಸಬ್ಜೆಕ್ಟ್ ನೋಡ್ರಿ, ಭಾರತದ ಸಂವಿಧಾನ ಮತ್ತು ರಾಜಕೀಯ. ಸಿಂಪಲ್ ಆಗಿ ಹೇಳೋದಾದರೆ IC, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆರ್ ಪಾಲಿಟಿ, ಇಂಡಿಯನ್ ಪಾಲಿಟಿ ಅಂತ ಕರಿತೀವಿ ನಾವು ಇದಕ್ಕೆ. ಇದು 2ನೇ ಸಬ್ಜೆಕ್ಟ್. ಇದರ ಮೇಲೂ ಕೂಡ ಪ್ರಶ್ನೆಗಳು ಬರ್ತವೆ. 3ನೇ ಸಬ್ಜೆಕ್ಟ್ ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಅಂತ ಕರಿತೀವಿ. ಈ ಭೂಗೋಳಶಾಸ್ತ್ರದಲ್ಲಿ ಮತ್ತೆ 3: ಪ್ರಾಕೃತಿಕ ಭೂಗೋಳಶಾಸ್ತ್ರ, ವೆರಿ ಇಂಪಾರ್ಟೆಂಟ್ ಫೌಂಡೇಶನ್; ಭಾರತದ ಭೂಗೋಳಶಾಸ್ತ್ರ; ಕರ್ನಾಟಕದ ಭೂಗೋಳಶಾಸ್ತ್ರ. ಸೊ ಭೂಗೋಳಶಾಸ್ತ್ರ ಆಯಿತು. ಇನ್ನು 4ನೇ ಸಬ್ಜೆಕ್ಟು ಆ್ಯಕ್ಚುಲಿ ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ, ಬಟ್ ಯು ಹ್ಯಾವ್ ಟು ಮೇಕ್ ಎ ನೋಟ್ ಆಫ್ ಇಟ್. ಭಾರತದ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಎಕನಾಮಿಕ್ಸ್ 4ರಿಂದ 5 ಕ್ವಶನ್, ತುಂಬ ಕಡಿಮೆ ಬರ್ತವೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತವೆ. ಎಕನಾಮಿಕ್ಸ್ ಮೇಲೂ ಕೂಡ 5ರಿಂದ 6 ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ, ನೆಗ್ಲಿಜೆನ್ಸ್ ಮಾಡಬಾರ್ದು. 5ನೇ ಸಬ್ಜೆಕ್ಟ್ ಬಂದುಬಿಟ್ಟು ಸಾಮಾನ್ಯ ವಿಜ್ಞಾನ. ಸಿಂಪಲಾಗಿ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅಂತ ಕರಿತೀವಿ. ಇದನ್ನು ಮತ್ತೆ ಮುಂದುವರೆದು ನಾವೇನಾದರೂ ಡಿವೈಡ್ ಮಾಡಿದರೆ ಇಲ್ಲಿ ಫಿಸಿಕ್ಸ್ ಬರ್ತದೆ, ಭೌತಶಾಸ್ತ್ರ ಬರ್ತದೆ, ಕೆಮಿಸ್ಟ್ರಿ ಬರ್ತದೆ, ರಸಾಯನಶಾಸ್ತ್ರ ಬರ್ತದೆ, ಬಯೋಲಜಿ ಜೀವಶಾಸ್ತ್ರ ಬರ್ತದೆ. ಇವು 3ನ್ನ ನಾವು ಸಾಮಾನ್ಯವಾಗಿ ವಿಜ್ಞಾನ ಅಂತ ಕರಿತೀವಿ. ಹೆಚ್ಚುವರಿಯಾಗಿ ಟೆಕ್ನಾಲಜಿ, ತಂತ್ರಜ್ಞಾನ ಬರ್ತದೆ. ಅದು ಸ್ಪೇಸ್ ಟೆಕ್ನಾಲಜಿ, ಬಾಹ್ಯಾಕಾಶ ಸಂಬಂಧಪಟ್ಟಂಥ ತಂತ್ರಜ್ಞಾನ ಇರ್ಬೋದು. ಸೊ ಈ ಒಂದು IT BT ಅಂತ ಕರಿತೀವಿ ನೋಡು, ಅದಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನ ಇರ್ಬೋದು. ಸೊ ಒಟ್ಟಿನಲ್ಲಿ ಅದು ಬರ್ತದೆ. ಅದರ ಜೊತೆಗೆ ಪರಿಸರ ಅಧ್ಯಯನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ವಿಜ್ಞಾನದಲ್ಲಿ PCB, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ಲಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ಲಸ್ ಎನ್ವಿರಾನ್ಮೆಂಟ್, ಇಷ್ಟು ಕಾನ್ಸೆಪ್ಟನ್ನ ಕವರ್ ಮಾಡಿಕೊಂಡ್ರೆ 15 ಕ್ವಶನ್ ಬರಲಿ, 20 ಕ್ವಶನ್ ಬರಲಿ, 25 ಕ್ವಶನ್ ಬರಲಿ, ಇಷ್ಟೇ ಕವರ್ ಆಗ್ತವೆ. ಇದು ಸೈನ್ಸ್ ಆಯಿತು. ಇನ್ನು 6ನೇದ್ದು ಮಾನಸಿಕ ಸಾಮರ್ಥ್ಯ, ಸಿಂಪಲ್ ಮೆಂಟಲ್ ಎಬಿಲಿಟಿ. ಸೊ 7ನೇದ್ದು ಪ್ರಚಲಿತ ಘಟನೆಗಳು. ಬೇಸಿಕ್ಕಾಗಿ 7 ಸಬ್ಜೆಕ್ಟ್ ಇಷ್ಟು ಡಿವೈಡ್ ಮಾಡ್ಕೋತೀವಿ ನಾವು, ಪ್ರಚಲಿತ ಘಟನೆಗಳು. 8ನೇದ್ದು ಕಂಪ್ಯೂಟರ್, 2ರಿಂದ 5 ಕ್ವಶನ್ ತನಕ ಬಂದಾವ ಕಂಪ್ಯೂಟರ್ ಮೇಲೆ. ಸಿಂಪಲ್ ಇರ್ತವೆ, ನೀವು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಓದಿದರೆ ಕವರ್ ಆಗ್ತದೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿ ಕೇಳ್ತಾರೆ, ನೀತಿ ಶಿಕ್ಷಣ ಕೇಳ್ತಾರೆ. ಸೊ ಇವುಗಳ ಜೊತೆಗೆ ಇಷ್ಟು 8 ಆದ್ವಾ. ಭಾಳ ಜನ ಹುಡುಗರು ಕೇಳ್ತಾರೆ ನನಗೆ, ಸರ್ ಸ್ಟ್ಯಾಟಿಕ್ GK ಅಂತ. ನೋಡಿರಿ, ನೀವು ಸ್ಟ್ಯಾಟಿಕ್ GKಯನ್ನು ನೀವು ತೆಗೆದು ನೋಡಿರಿ, ಎಲ್ಲೋ ಒಂದು ಕಡೆಗೆ ಅವು ಈ ಮೇಲೆ ಹೇಳಿದಂಥ 8 ಪಾಯಿಂಟ್ಗಳಲ್ಲಿನೇ ಇರ್ತಾವೆ. ಫಾರ್ ಎಕ್ಸಾಂಪಲ್ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂಗೆ ನೀವೇನೋ ಸ್ಟ್ಯಾಟಿಕ್ GK ಅಂದರೆ ಪ್ರತಿ ವರ್ಷ ಪ್ರಶಸ್ತಿಗಳು ಕೊಡ್ತಾನೆ ಇರ್ತಾರೆ. ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಕವರ್ ಮಾಡ್ಕೊಂಡ್ಬಿಟ್ರೆ ಅದು ಬಂದುಬಿಡ್ತದೆ. ಇಲ್ಲ ಸರ್ ನಮಗೆ ಸ್ಟ್ಯಾಟಿಕ್ GKನೇ ಅಂತ ಅಂದ್ಕೊಳ್ತೀವಿ ಒಂದು ಸಬ್ಜೆಕ್ಟು ಅಂತಂದ್ರೆ ಅಂದ್ಕೊಂಡ್ರೆ ಏನೂ ಸಮಸ್ಯೆ ಇಲ್ಲ. ನಾನು ಯಾವಾಗಲೂ ಜಾಸ್ತಿ ಮಾಡಬಾರ್ದು, ಕಡಿಮೆ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಸ್ಟ್ಯಾಟಿಕ್ GK ಅಂದ್ರೆ ಸಮಸ್ಯೆ ಇಲ್ಲ. 9ನೇದ್ದು ಸ್ಟ್ಯಾಟಿಕ್ GK ಅಂದರೆ ಬದಲಾಗಲ್ಲ ಅದು. ಸೊ ಸರಿ ಸರ್, ಪಠ್ಯಕ್ರಮ ಆಯಿತು, ಸಿಲೆಬಸ್ ಆಯಿತು. ಈಗ ಇಷ್ಟೆಲ್ಲ ಸಿಲೆಬಸ್ ಹೇಳಿದಿರಿ ಸರ್,
ಇಷ್ಟು ವಿಷಯದ ಮೇಲೆ 100 ಕ್ವಶನ್ಸ್ ಬರ್ತವೆ. ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಕ್ವಶನ್ ಬರ್ತವೆ ಅಂತ ಎಲ್ಲೂ ಹೇಳಿಲ್ಲ. ಒಂದು ವರ್ಷ ಸೈನ್ಸ್ ಮೇಲೆ 24-25 ಬಂದವ, ಒಂದು ವರ್ಷ ಮೆಂಟಲ್ ಎಬಿಲಿಟಿ ಮೇಲೆ 18-20 ಬಂದವ, ಒಂದೊಂದು ವರ್ಷ ಒಂದೂ ಬಂದಿಲ್ಲ. ಹೀಗೆ ಅಂತ ಇಲ್ಲ. ಹೀಗೆ ಅಂತ ಪಠ್ಯಕ್ರಮ ಪ್ರಕಾರ ಎಲ್ಲಿ ಬರ್ತದೆ ಅಂದರೆ ಯೂನಿವರ್ಸಿಟಿ BCom BSc BA ಎಕ್ಸಾಮಲ್ಲಿ ಬರ್ತವೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ CET ಮೀನ್ಸ್ ಇಲ್ಲಿ ಎಲಿಮಿನೇಷನ್ ಟೆಸ್ಟ್ ಇದು, ಕಾಮನ್ ಎಲಿಮಿನೇಷನ್ ಟೆಸ್ಟ್. ಎಲಿಮಿನೇಷನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸೊ ತುಂಬ ಅದನ್ನು ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಏನೋ ಒಂದು ದೊಡ್ಡ ಇದಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಮನಸ್ಸಿಗೆ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಸರಳೀಕರಣ ಮಾಡ್ಕೊಳ್ಳಿ. ಸರಿ ಸರ್, ಸಿಲೆಬಸ್ ಇಷ್ಟ ಆಯಿತು, ಇಷ್ಟು ಸಬ್ಜೆಕ್ಟ್ ಓದಬೇಕು ನಾವು. ಹಾಗಾದರೆ ಯಾವ ಬುಕ್ಕನ್ನು ಓದಬೇಕು, ಬೆಸ್ಟ್ ಬುಕ್ಸ್ಗಳು ಯಾವ್ಯಾವು? ಆ್ಯಂಡ್ ಒಂದು ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ, ಯಾವುದೇ ಬುಕ್ ಇರ್ಲಕ್ಕ ಬೆಸ್ಟ್ ವರ್ಸ್ಟ್ ಅಂತ ಇರಲ್ಲ. ಕೆಲವೊಂದು ಬುಕ್ ತುಂಬ ಚೆನ್ನಾದ ಒಳ್ಳೆ ಮಾಹಿತಿಯನ್ನು ಒಳಗೊಂಡಿರ್ತದೆ. ಒಳ್ಳೆ ಮಾಹಿತಿ ಅಂದರೆ ಔಟ್ಡೇಟೆಡ್ ಇನ್ಫಾರ್ಮೇಷನ್ ಅಲ್ಲ, ಪ್ರೆಸೆಂಟ್ ಬೇಸ್ ಮೇಲೆ ಇರ್ತದೆ. ಇನ್ನು ಕೆಲವೊಂದು ಬುಕ್ಸ್ಗಳು ಮಾಹಿತಿ ಒಳಗೊಂಡಿರ್ತವೆ, ಅಷ್ಟು ಇನ್ನೊಂದು ಬೆಸ್ಟ್ ಬುಕ್ ಥರ ಒಳಗೊಂಡಿರಲ್ಲ ಅಷ್ಟೇ. ಹಾಗಾಗಿ ಬೆಸ್ಟು ವರ್ಸ್ಟ್ ಅಂತ ಏನಿರಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಬೆಸ್ಟ್ ಬುಕ್ಸ್ಗಳಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ 2 ಪ್ರಕಾರ ಮಾಡ್ತೀನಿ. ಒಂದು ಸಬ್ಜೆಕ್ಟ್ ವೈಸ್, ನಾನೇನು ಮೇಲೆ ಹೇಳಿದ್ನಲ್ಲ ಸಬ್ಜೆಕ್ಟ್ ವೈಸು, ಇನ್ನೊಂದು ಎಲ್ಲವನ್ನು ಒಳಗೊಂಡಿರುವಂಥ ಒಂದೇ ಬುಕ್ಕು. ಸರ್, ಯಾವುದನ್ನು ಓದಬೇಕು ನೋಡಿರಿ, ನನ್ನ ಅನುಭವದ ಪ್ರಕಾರ 2007-8 ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರಿತಾ ಇದ್ದೀನಿ. 2022 ತನಕ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರಿತಾನೆ ಇದ್ದೀನಿ. ಸೊ ಸಮ್ ವಾಟ್ ಐ ಗಾಟ್ ಗುಡ್ ಸಕ್ಸಸ್ ಇನ್ ದ್ಯಾಟ್ ಆಲ್ಸೋ. ಸುಮಾರು ಒಂದು 10-12 ಜಾಬ್ಗಳಾಗಿರ್ಬೋದು, ಒಂದು 8-9 ಬೇರೆ ಬೇರೆ ನೆಟ್ ಸೆಟ್ JRF ಅಂತ ಹೇಳ್ಕೊಂಡ್ರೆ ಒಂದು 20 ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ ನಾನು. ಆ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಮತ್ತು ಭಾಳಷ್ಟು ಜನರಿಗೂ ಕೂಡ ಆಫ್ಲೈನಲ್ಲಿ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಮಾಡಿದಂಥ ಒಂದು ಗೈಡೆನ್ಸ್ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಒಂದು ಬುಕ್ ಓದಿ ಕಂಟಿನ್ಯೂಸ್ ಆಗಿ ಸಕ್ಸಸ್ ಪಡಿತೀನಿ ಅಂತ ನಾನಂತೂ ನಂಬಿಲ್ಲ, ನಾನು ನೋಡಿಲ್ಲೂ ಕೂಡ. ಒಂದೇ ಬುಕ್ಕಿನ ಮೇಲೆ ಸಬ್ಜೆಕ್ಟ್ ವೈಸ್ ಬುಕ್ಸ್ ಓದಿದರೆ ಸಕ್ಸಸ್ಸು ಪಕ್ಕ ಇರ್ತದೆ, ಲೇಟ್ ಆದರೂ ಕೂಡ ಪಕ್ಕ ಇರ್ತದೆ. ಒಂದೇ ಬುಕ್ ಓದಿದರೆ ಸಕ್ಸಸ್ ಪಕ್ಕ ಇರಲ್ಲ. ಕೆಲವೊಂದು ಸಲ ಬಂದರೂ ಬರ್ಬೋದು, ಬಂದಿಲ್ಲ ಅಂದರೆ ಇಲ್ಲ. ಅದಕ್ಕೆ ನಿಮ್ಮ ಅನುಕೂಲ. ಇಲ್ಲ ಸರ್, ನಂಗೆ ಟೈಮ್ ಇಲ್ಲ, ನಾನು ತುಂಬ ಬಿಜಿ, ಸುಮ್ಮನೆ ನಾನು ಎಕ್ಸಾಮ್ ಬರಿತೀನಿ, ನೋ ಪ್ರಾಬ್ಲಮ್, ಒಂದು ಬುಕ್ ಓದಿ. ಅದನ್ನೇ ಹೇಳ್ತೀನಿ ನಾನು ಯಾವ ಬುಕ್ಸ್ ಅಂತ. ಸಬ್ಜೆಕ್ಟ್ ವೈಸ್ ಬುಕ್ ಓದೋದು ಯಾವಾಗಲೂ ಒಬ್ಬ ಸೀರಿಯಸ್ ಆಸ್ಪಿರೆಂಟಾಗಿ ಜಾಬ್ ತಗೊಳ್ಳೋ ಉದ್ದೇಶವುಳ್ಳಂಥ ಆಸ್ಪಿರೆಂಟಾಗಿ ನಾನು ಸಜೆಸ್ಟ್ ಮಾಡೋದು, ಒಬ್ಬ ಮಾರ್ಗದರ್ಶಕ, ಒಬ್ಬ ಅಂದರೆ ವಸ್ತುನಿಷ್ಠ, ಯಾವುದೇ ಬಯಾಸ್ ಇಲ್ಲಾರದೆ ಒಬ್ಬ ಮಾರ್ಗದರ್ಶನ ಸಜೆಸ್ಟ್ ಮಾಡೋದು ವಿಷಯವಾರು ಪುಸ್ತಕಗಳನ್ನೇ. ಅದಕ್ಕಾಗಿ ಫಸ್ಟ್ ನೋಡೋಣ ಸಬ್ಜೆಕ್ಟ್ ವೈಸ್ ಬುಕ್ಸನ್ನು. ಈ ಸಬ್ಜೆಕ್ಟ್ ವೈಸ್ ಬುಕ್ಗಳನ್ನು ಸಬ್ಜೆಕ್ಟ್ ವೈಸ್ ಹೇಳ್ಕೊಂತ ಹೋಗ್ತೀನಿ. ಅದಕ್ಕಿಂತ ಮುಂಚೆ ರೆಫರೆನ್ಸ್ ಬುಕ್ ಅಂತ ಬರ್ತವೆ, ಮತ್ತು ಕಾಮನ್ ಗೈಡ್ ಥರ ಬುಕ್. ಸಾಮಾನ್ಯವಾಗಿ ಕಾಂಪಿಟೇಟಿವ್ ಬುಕ್ಸ್ ಬರ್ತವೆ. ರೆಫರೆನ್ಸ್ ಬುಕ್ ಬೇರೆ, ಕಾಮನ್ ಗೈಡ್ ರಿಲೇಟೆಡ್ ಬುಕ್ಸ್ ಬೇರೆ. PCPSIಗೆ 90% ಕಾಂಪಿಟೇಟಿವ್ ವರ್ಲ್ಡಲ್ಲಿ ಗೈಡ್ ಥರದ ಬುಕ್ಗಳೇ ಇರ್ತವೆ. ಅಂದರೆ ಆ ಎಕ್ಸಾಮ್ ಪರ್ಪಸೇ ಬರೆದಂಥ ಬುಕ್ಗಳಿರ್ತವೆ. ಆ ಎಕ್ಸಾಮ್ ಪರ್ಪಸೇ ಬರೆದಂಥ ಬುಕ್ಗಳು ಹೆಂಗಿರ್ತವೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಬುಕ್ ಬರೆದೀನಿ ಅಂದರೆ ಇನ್ನೊಂದು ಯಾವುದೋ ಒಳ್ಳೆ ಬುಕ್ಕನ್ನು ರೆಫರ್ ಮಾಡಿ ಬರೆದಿರ್ತೀನಿ. ಇದು ನಂದು ಒಂದು ಶಾರ್ಟ್ ನೋಟ್ಸ್ ಇದ್ದಂಗೆ ಇರ್ತದೆ ಅಷ್ಟೇ. ಅದು ರೆಫರೆನ್ಸ್ ಬುಕ್ ಥರ ಇರಲ್ಲ. ರೆಫರೆನ್ಸ್ ಬುಕ್ಕಿಗೂ ಕಾಮನ್ ಬುಕ್ಕಿಗೂ ವ್ಯತ್ಯಾಸ ಏನಂದರೆ, ರೆಫರೆನ್ಸ್ ಬುಕ್ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ, ಆ ಬುಕ್ಕು ನೀವು ಜಸ್ಟ್ ಫಸ್ಟ್ ಪೇಜ್ ತೆಗೆದು ನೋಡ್ರಿ, ISBN ನಂಬರ್ ಅಂತ ಇರ್ತೈತೆ ನೋಡ್ರಿ. ISBN ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಅಂತ. ನೀವು ಜಗತ್ತಿನಲ್ಲಿ ಎಲ್ಲೇ ಇರಿ, ನೀವು ಆ ಬುಕ್ಕಿನ ಹೆಸರು ಗೊತ್ತಿರ್ತದೆ. ಒಬ್ಬ ಸ್ಟ್ಯಾಂಡರ್ಡ್ ಪಬ್ಲಿಷರ್ ಬುಕ್ಕನ್ನು ಪಬ್ಲಿಷ್ ಮಾಡಿರ್ತಾರೆ. ಇಲ್ಲಿ ಆಥರ್ ಅನ್ನೋವನಿಗೆ ಜಸ್ಟ್ 10-12% ಅಷ್ಟೇ ರಾಯಲ್ಟಿ ರೂಪದಲ್ಲಿ ಲಾಭ ಹೋಗ್ತದೆ ಅಷ್ಟೇ. ಎಲ್ಲಿ ISBN ಅಲ್ಲಿ. ಇದು ದೊಡ್ಡ ದೊಡ್ಡ ಪಬ್ಲಿಷರ್ಗೆ ಮಾತ್ರ ISBN ನಂಬರ್ ಸಿಗ್ತದೆ. ಮಿಕ್ಕಿದವೆಲ್ಲ ಸಾಮಾನ್ಯ ಕಾಮನ್ ಬುಕ್ಸ್ ಇರ್ತವೆ. ಹೆಚ್ಚು ಕಡಿಮೆ ನಮ್ಮ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವೇ ಇರ್ತವೆ. ಆದರೆ PCPSIಗೆ ನಮಗೇನು ರೆಫರೆನ್ಸ್ ಬುಕ್ ಏನು ಬೇಕಾಗಿಲ್ಲ. ಕಾಮನ್ ಬುಕ್ಸು ಕೂಡ ಒಳ್ಳೆ ಇನ್ಫಾರ್ಮೇಷನ್ಸ್ ಅದಾವ. ಸೊ ರೆಫರೆನ್ಸ್ ಬುಕ್ ಮತ್ತು ಕಾಮನ್ ಗೈಡ್ ರಿಲೇಟೆಡ್ ಬುಕ್ಸ್ ಅಂತ ಗೊತ್ತಾಯಿತು. ಸರ್, ಹಾಗಾದರೆ ಸಬ್ಜೆಕ್ಟ್ ವೈಸ್ ನೋಡೋಣ. ಭಾರತದ ಇತಿಹಾಸ. ಈ ಭಾರತದ ಇತಿಹಾಸಕ್ಕೆ ಒಂದು 10-15 ಕ್ವಶನ್ ಬರ್ಬೋದಾ? 10-15 ಕ್ವಶನ್ಸ್ ಬರ್ಬೋದು. ಔಟು ಹಾಕುವಂಥ ಕೆಪಾಸಿಟಿ ನಿಮಗಿದ್ರೆ ಚೆನ್ನಾಗಿ ಓದಬೇಕು, ಡೀಪ್ ಓದಬೇಕು. ಇಲ್ಲ ಸರ್, ಒಂದು 10 ಬಂದವ 8 ಆಗ್ತೀನಿ ಅಂದರೂ ಕೂಡ ಪರವಾಗಿಲ್ಲ, ಗುಡ್ ಸ್ಕೋರ್ ಅದು. ಸರ್, ಹಾಗಾದರೆ ಬುಕ್ ಯಾವುದು? ನಾನು ಯಾವಾಗಲೂ ರೆಕಮೆಂಡ್ ಮಾಡೋದು
ನೀವೇನಾದರೂ ಫಸ್ಟ್ ಟೈಮ್ ರೀಡರ್ಸ್ ಇದ್ದರೆ, ಫಸ್ಟ್ ಟೈಮ್ ಸರ್ ನನಗೆ ಯಾವುದೋ ಒಂದು BSc ಇದೆ, ನಂದು ಯಾವುದೋ BCom ಅದೇ, ಕಾಂಪಿಟೇಟಿವ್ ಎಕ್ಸಾಮ್ ನಾನು ಇಲ್ಲಿವರೆಗೆ ಗೊತ್ತೇ ಇಲ್ಲ, ಈಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಹೇಳ್ತೀನಿ ನೋಡ್ರಾ, 6ನೆಯ ತರಗತಿಯಿಂದ 10ನೆಯ ತರಗತಿಯವರೆಗೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಂತ ಬುಕ್ ಅದ, DCRT ಬುಕ್ಸ್ ಅಂತ ಕರಿತೀವಿ ನಾವು, 6 to 10th. ಕೆಲವೊಬ್ಬರು ಹುಡುಗರು ನನಗೆ ಕೇಳಿದರು, ಸರ್ ನೀವೇನ್ರಿ 6ನೇ ತರಗತಿಯಿಂದ 10ನೇ ತರಗತಿ ಬುಕ್ ಓದಿರಿ, ಎಲ್ಲಿ ಬಂದೋ ಕ್ವಶನ್ಸು? ಮೈ ಡಿಯರ್ ಫ್ರೆಂಡ್, ಓದುವಾಗ ಕ್ವಶನ್ ಎಲ್ಲಿಂದ ಬಂದವೆ ಅಂತ ನೋಡಿದರೆ ಒಂದೊಂದು ಎಕ್ಸಾಮ್ ಹೆಚ್ಚು ಕಡಿಮೆ ಎಲ್ಲ ಬುಕ್ನಿಂದ ಇರ್ತವೆ. ಇವು ಫೌಂಡೇಶನ್ ಕೊಡ್ತವೆ. ಗೌರ್ಮೆಂಟ್ ಬುಕ್ 6 to 10th ಏನು ಬುಕ್ಸ್ ಅದಾವೆ ನೋಡ್ರಿ, ಇವುಗಳು ನಿಮಗೆ ಎಕ್ಸಾಕ್ಟ್ ಕ್ವಶನ್ಸ್ ಕಾಪಿ ಪೇಸ್ಟ್ ಕೊಡದೇ ಇರ್ಬೋದು, ಆದರೆ ನಿಮಗೆ ಫೌಂಡೇಶನ್ ಕೊಡ್ತದೆ. ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ, ನೀವು ಹೋಗಿಸಿ ಯಾವುದೋ ಒಂದು ರೆಡಿಮೇಡ್ ಮಾಡಿದ್ದು, ನಾನು ಯಾವುದೋ ರೆಡಿಮೇಡ್ ಮಾಡಿದ್ದು ನೋಟ್ಸ್ ಓದಿದ್ರೆ ರಟ್ಟ ಹೊಡಿಬೇಕು, ಗಟ್ಟ ಹೊಡಿಬೇಕು ಹೊರತಾಗಿ ಬೇರೆ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಕೇಳಿದ್ರೆ ಗೊತ್ತಾಗಲ್ಲ. ಫೌಂಡೇಶನ್ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಚಂದ ಇರ್ತದೋ, ನಿಮ್ಮ ಅಧ್ಯಯನಕ್ಕೂ ಕೂಡ ಫೌಂಡೇಶನ್ ಇದ್ರೆ ಸಕ್ಸಸ್ ಕಂಟಿನ್ಯೂ ಆಗಿ ಬರ್ತದೆ. ಇವಾಗ PC ಓದಕತ್ತೀರಿ, ನಾಳೆ PSI ಓದಿದ್ರು ಕೂಡ 1 ವರ್ಷ 2 ವರ್ಷ ಓದಿದ್ರೆ ಆಗ್ತದೆ. ನೀವು ಇಲ್ಲೇ ಬರೇ ಕ್ವಶನ್ ಪೇಪರ್ಗಳನ್ನ ರಟ್ಟ ಹೊಡ್ಕೊಂಡು ಹೋದ್ರಿ ಅಂತಂದ್ರೆ ಬರಲ್ಲ. ಅದಕ್ಕೆ ನಾನು ಹೇಳೋದೇನು ಅಂದರೆ, ನೀವು ಸೀರಿಯಸ್ ಆಸ್ಪಿರೆಂಟ್ಸ್ ಆಗಿದ್ದರೆ 6ನೆಯ ತರಗತಿಯಿಂದ 10ನೇ ತರಗತಿವರೆಗೆ ಇತಿಹಾಸ ಭಾಗ ಇರ್ತದೆ. ಅದನ್ನು ಓದಿದ್ದೇ ಆದರೆ ಖಂಡಿತ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸರ್ ಸಾಕಾಗತ್ತಾ? ಸಾಕನ್ನೋ ಕಾನ್ಸೆಪ್ಟ್ CET ಎಕ್ಸಾಮ್ಗೆ ಬರಲ್ಲ. 6 to 10th ಆಯಿತು. 8ನೇ ತರಗತಿ ನೀವು ಅಬ್ಸರ್ವ್ ಮಾಡಿದರೆ ಪ್ರಾಚೀನ ಭಾರತ ಇತಿಹಾಸ ಅದ. 9ನೇ ತರಗತಿ ಅಬ್ಸರ್ವ್ ಮಾಡಿದರೆ ಮಧ್ಯಕಾಲೀನ ಭಾರತ ಇತಿಹಾಸ ಅದ. 10ನೇ ತರಗತಿಯಲ್ಲಿ ಆಧುನಿಕ ಭಾರತ ಇತಿಹಾಸ ಅದ. ಟೋಟಲಾಗಿ ಭಾರತ ಇತಿಹಾಸ ಮುಗೀತದ. ಸೆಕೆಂಡ್ PUC ಬುಕ್, ಈ 3ರಲ್ಲಿ ಏನೋ 8, 9, 10 ಒಂದೇ ಬುಕ್ನಲ್ಲಿ ಅದ. ಅದು ಸೆಕೆಂಡ್ PUC ಗೌರ್ಮೆಂಟ್ ಬುಕ್ ಭಾರತ ಇತಿಹಾಸ ಅಂತ ಅದ. ಇವು ಬೇಸಿಕ್ ಬುಕ್ಸು ಪೂರ್ತಿ ಆಗಲ್ಲ. ಇವು ಓದಿದ ಮ್ಯಾಲ ಆರ್ ಮಂಜುನಾಥ್ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಬರೆದಂಥ ಒಂದು ಪುಸ್ತಕ. ಈ ಪುಸ್ತಕ ಪರವಾಗಿಲ್ಲ, ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಅದು ಒಳಗೊಂಡಿದೆ. ಈ ರೆಫರೆನ್ಸ್ ಬುಕ್ ಅಂತ ಏನು ಕರಿತೀವಿ, ಆ ಬುಕ್ಸ್ಗಳನ್ನು ರೆಫರ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಒಳ್ಳೆ ಒಂದು ಇನ್ಫಾರ್ಮೇಷನ್ನು ಈ ಆರ್ ಮಂಜುನಾಥ್ ಅನ್ನೋ ಬುಕ್ ಅದ. ನೀವು ಹೈಸ್ಕೂಲ್ ಬುಕ್ಸು, PU ಬುಕ್ಕು, ಆರ್ ಮಂಜುನಾಥ್ ಬುಕ್ಕು, ಈ 3ನ್ನ ಕವರ್ ಮಾಡಿದ್ರೆ ಖಂಡಿತ ನಿಮಗೆ ಇತಿಹಾಸ ಒಂದು ಲೆವೆಲಿಗೆ ಗ್ರಿಪ್ ಅಂತೂ ಸಿಕ್ಕೇ ಸಿಗ್ತದೆ. ಒಂದು 2 ರಿಂದ 3 ಸಲ ಓದ್ಬೇಕ್ರಿ, ಕನಿಷ್ಠ ಅಂದರೆ ಒಂದು 2 ಸಲ ಆದರೂ ಓದ್ಬೇಕು. ಒಂದೇ ಸರಿಗೆ ಓದಿ ನೆನಪಿರುತ್ತೆ ನಾವೇನು ದೊಡ್ಡ ಏನಂತ ಕರೀತಾರಲ್ಲ, ಆಗಿನ ಕಾಲದ ವಿವೇಕಾನಂದಾಗಲಿ ಅಂಬೇಡ್ಕರ್ ಆ ಥರದ ಮೈಂಡ್ಸೆಟ್ ನಮ್ದಲ್ಲ, ಟೆಕ್ನಾಲಜಿ ಕಾಲ ಇರ್ತದೆ. ಅದಕ್ಕೆ 6 to 10th ಗೌರ್ಮೆಂಟ್ ಬುಕ್ಸು, ಸೆಕೆಂಡ್ PUC ಬುಕ್ಕು, ಆರ್ ಮಂಜುನಾಥ್ ಬುಕ್ಕು, ಇವುಗಳು PC ಸಾಕ್ರಿ, ಸಬ್ಜೆಕ್ಟ್ ವೈಸ್ ಇಷ್ಟು ಸಾಕು. ಇಲ್ಲ ಸರ್ ನಾನು ಡೀಪಾಗಿ ಓದ್ತೀನಿ, ಸಮಥಿಂಗ್ PSI ಓದ್ತೀನಿ, ಇನ್ನೂ ಅಂತ ಹೋಗ್ತೀನಿ ಅಂದರೆ ನಮ್ಮ ಕನ್ನಡದಲ್ಲಿ ಹಿಸ್ಟ್ರಿ ಬುಕ್ಗಳು ಯಾವಪ್ಪ ಅವೈಲೇಬಲ್ ಅದಾವ, ಸ್ಟ್ಯಾಂಡರ್ಡ್ ಬುಕ್, ಯಾರೇ ಬುಕ್ ಬರೆದ್ರೂ ಕೂಡ ಆ ಬುಕ್ನಿಂದ ರೆಫರ್ ಮಾಡೇ ಬರೀತಾರೆ. ಒಂದು KNA ಅಂತ ಇಷ್ಟು ದಪ್ಪ ಬುಕ್ ಬರ್ತದೆ, ಒಂದು K ಸದಾಶಿವ ಅಂತ. ಇವೆರಡು ಬುಕ್ ಬೇರೆ ಬೇರೆ, ಅಂದರೆ ಇಷ್ಟು ಇತಿಹಾಸದಲ್ಲೇ ಬೇರೆ ಬೇರೆ ಆ ಥರ ಬುಕ್ಗಳು, ಇವು ಲಾಸ್ಟಿಗಿರುವಂಥ ಬುಕ್ಗಳು. ಬಟ್ ನಾನೇನು ಹೇಳ್ತೀನಿ ಅಂದರೆ, ನೀವು ಆಲ್ರೆಡಿ ಓದಿದಿರಿ, ಇನ್ನೂ ಡೀಪ್ ಓದ್ಬೇಕಂದ್ರೆ ಮಾತ್ರ ಅವನು ಓದಿ. ಬಟ್ ನಾನೇನು ಮೇಲೆ ಹೇಳಿದ್ನಲ್ಲ ಆರ್ ಮಂಜುನಾಥ್, ಆ ಬುಕ್ಕನ್ನು ಕವರ್ ಮಾಡಿದರೆ 10 ಕ್ವಶನ್ ಬಂದರೆ ಒಂದು 7 ರಿಂದ 8 ಕ್ವಶನ್ ಆನ್ಸರ್ ಮಾಡುವಂಥ ಕೆಪಾಸಿಟಿ ಇರ್ತದೆ ನಿಮಗೆ. ಇವುಗಳ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ದವ್ರು ನೀವೇನಾದರೂ ಆಗಿದ್ದರೆ NCERT ಬುಕ್ಸ್ ಓದಿ, 6 to 12th, ಅಥವಾ ಜಸ್ಟ್ 10th 12th ಅದು ಓದಿದ್ರು ಕೂಡ ಸಾಕು. NCERT ಸ್ಪೆಕ್ಟ್ರಮ್ ಅಂತ UPSCಗೆ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಎಂಟೈರ್ ಸ್ಪೆಕ್ಟ್ರಮ್ ಬುಕ್ ಓದಕ್ಕೆ ಹೋಗ್ಬಿಡ್ರಿ, ಸಮರಿ ಬರುತ್ತೆ ನೋಡ್ರಿ, ಲಾಸ್ಟಿಗೆ ಸಮರಿ ಕೊಟ್ಟಿದ್ದಾನೆ ಸಾರಾಂಶ, ಅದನ್ನು ಕವರ್ ಮಾಡಿದರೂ ಸಾಕು. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು. ಇದನ್ನು ಹೊರತುಪಡಿಸಿ ಕೂಡ ಯಾರದಾದರೂ ಆ ಥರ ಬುಕ್ಸ್ ಇವತ್ತಂದು ನಾನು ಹೇಳಿದ್ನಲ್ಲ, ಮಾರ್ಕೆಟಲ್ಲಿ ಸಿಕ್ಕಾಪಟ್ಟಿ ಬುಕ್ ಸಿಗ್ತವೆ. ಯಾವ ಬುಕ್ ಓದಬೇಕು ಸಿಗಲ್ಲ ಅನ್ನೋದಕ್ಕಿಂತ ಸಿಕ್ಕಾಪಟ್ಟಿ ಬುಕ್ ಸಿಗೋದಕ್ಕೆ ಕನ್ಫ್ಯೂಸ್ ಆಗ್ತದೆ. ಒಂದೇ ತಗೊಳ್ಳಿದಾರೆ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಇನ್ನೊಂದು ಯಾವುದೋ ಹೊಸ ಬುಕ್ ಬಂತು, ಇನ್ನೊಂದು ಯಾರೋ, ದಯವಿಟ್ಟು ಒಂದೇ ಸಬ್ಜೆಕ್ಟ್. ಈಗ ನಾನು ಆರ್ ಮಂಜುನಾಥ್ ತೊಗೊಳ್ತಾರೆ ತೊಗೊಳ್ರಿ, ಇನ್ನೊಂದು ಯಾವುದೋ ಅದೇ ಥರದ ಆ ಥರ ಯಾರೋ ಸಮಥಿಂಗ್ ಸೋಮಪ್ಪ ದುಂಡಿಗೆ ಯಾರು ಇರ್ತಾರೆ, ಅವು ಯಾರದೇ ಇರಲಕ್ಕ ಅಂತ ಆ ಥರದ್ದು ಒಂದೇ ತೊಗೊಳ್ಳಿ. ಅವರೆಲ್ಲ ಈಗೇನು ಆರ್ ಮಂಜುನಾಥ್ ಆಗಿರ್ಬೋದು, ಸೋಮಪ್ಪ ದುಂಡಿಗಿರಿ, ಇವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಬರ್ತಾರೆ. ISBN ಅಂತ ಸಿಗಲ್ಲ ಅಲ್ಲಿ ನಿಮಗೆ, ಆದರೆ KNA ಬುಕ್ಕಲ್ಲಿ ನೋಡ್ರಿ ನೀವು ISBN ಸಿಗ್ತದೆ. ಯಾವಾಗಲೂ ಸಿಂಪಲ್, ಮೀಡಿಯಮ್, ಐ ಲೆವೆಲ್ ಈ ಥರ ಇರಲಿ ನಿಮ್ದು. ಬರೀ ಮೀಡಿಯಮ್ 4-5 ಬುಕ್ ತೊಗೊಂಡ್ರೆ ಯೂಸ್ ಆಗಲ್ಲ. ಓದ್ರಿ, ಬುಕ್ ತೊಗೊಂಡ್ರೆ ಅಷ್ಟೇ ಮಾಡಬೇಡ. ಇದು ಇತಿಹಾಸ ಆಯಿತು. ಇನ್ನು ನೆಕ್ಸ್ಟ್ ನೋಡ್ರಿ, ಭಾರತದ ಸಂವಿಧಾನ. ಭಾರತದ ಸಂವಿಧಾನಕ್ಕೆ ನೀವೇನಾದರೂ ಫಸ್ಟ್ ಟೈಮ್ ರೀಡರ್ಸ್ ಆಗಿದ್ದರೆ KM ಸುರೇಶ್ ಸರ್ ತೊಗೊಳ್ಳಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು KM ಸುರೇಶ್ ಸರ್ ಆದ್ರೆ ತೊಗೊಳ್ರಿ, ಮತ್ತು ಇನ್ನೊಂದು
ಫಸ್ಟ್ ಟೈಮ್ ರೀಡರ್ಸ್ ಆಗಿದ್ದರೆ ಉಷಿನಪ್ಪ ನಾಯಕ್ ಸರ್ ಕೂಡ ಚೆನ್ನಾಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಐತೆ ನೋಡ್ರಿ. ಸಿಂಪಲ್ಲ ಫಸ್ಟ್ ಟೈಮ್ ರೀಡರ್ಸ್ ಆಗಿದ್ದರೆ ಎಲ್ಲ ಕವರ್ ಆಗುತ್ತಂತ ನಾನು ಹೇಳಲ್ಲ. ಇಲ್ಲ ಸರ್ ನಮಗೆ ಒಂದು ಬುಕ್ ಓದಿದ್ರೆ ಸಾಕು ಎಲ್ಲ ಕವರ್ ಆಗಬೇಕು, ಟಫ್ ಕ್ವಶನ್ಸ್ ಬರಲಿ ಈಸಿ ಕ್ವಶನ್ಸ್ ಬರಲಿ ಹೆಂಗಾದರೂ ಬರಲಿ, ಪಿ ಎಸ್ ಗಂಗಾಧರ್, ಕನ್ನಡದಲ್ಲಿ ಪಿ ಎಸ್ ಗಂಗಾಧರ್ ಸರ್ ಅದೇ, ಇದನ್ನು ತೊಗೊಳ್ಳಿ. ಇದೊಂದು ತೊಗೊಂಡ್ರೆ ಹೆಚ್ಚು ಕಡಿಮೆ, ಬಟ್ ಡೀಪ್ ಬುಕ್ ಅದೇ, ಒಳ್ಳೆ ಬುಕ್ ಅದೇ, ನೀವು ಓದಬೇಕಷ್ಟೇ. ಕಾನ್ಸ್ಟಿಟ್ಯೂಷನಲ್ಲಿ ಕಂಪಲ್ಸರಿ ಪಕ್ಕ ಕ್ವಶನ್ಸ್ ಇರ್ತಾವೆ ಸರ್. ಇನ್ನೂ ಒಂದು ನಿಮಗೆ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ಗೆ ಎಂ ರಾಜಶೇಖರ್ ಅಂತ ಬುಕ್ ಬರ್ತದೆ. ಇಟ್ ಈಸ್ ಆಲ್ಸೋ ರೆಫರೆನ್ಸ್ ಬುಕ್. ಪಿ ಎಸ್ ಗಂಗಾಧರ್ ಸರ್ದು ಬುಕ್ಕು ರೆಫರೆನ್ಸ್ ಬುಕ್ಕು, ಎಂ ರಾಜಶೇಖರ್ದು ಕೂಡ ರೆಫರೆನ್ಸ್ ಬುಕ್. ಇಂಗ್ಲೀಷ್ನವ್ರಾಗಿದ್ದರೆ ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್, ಅದು ಪಿ ಸಿಯಿಂದ ಡಿ ಸಿ ತನಕ ಎಂಥ ಟಫೆಸ್ಟ್ ಕ್ವಶನ್ ಬರಲಿ, ಈ ಮೇಲಿಂದ ಯಾವ ಬುಕ್ಕಲ್ಲಿ ಇಲ್ಲ ಅಂದರೆ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಇರ್ತದೆ. ಇಷ್ಟು ಕಾನ್ಸ್ಟಿಟ್ಯೂಷನ್ಗೆ. ಕಾನ್ಸ್ಟಿಟ್ಯೂಷನ್ನು ಫಿಕ್ಸ್ಡ್ ಮಾರ್ಕ್ಸ್ ತರುವಂಥ ಪ್ರಶ್ನೆ ಒಂದು ಇದಿರ್ತದೆ. ನಾನು ಹೇಳೋದಷ್ಟೇ ನಿಮಗೆ, ದಯವಿಟ್ಟು ಈ ಕಾನ್ಸ್ಟಿಟ್ಯೂಷನ್ಗೆ ಸಬ್ಜೆಕ್ಟ್ ವೈಸ್ ಬುಕ್ ಓದಿ, ಎಲ್ಲ ಮಾರ್ಕ್ಸ್ ಸಿಗ್ತವೆ ನಿಮಗೆ. ಸೊ ಇದು ಕಾನ್ಸ್ಟಿಟ್ಯೂಷನ್ ಆಯಿತು. ಇನ್ನು ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಭೂಗೋಳಶಾಸ್ತ್ರದಲ್ಲಿ 3 ಬರ್ತವೆ ಸ್ನೇಹಿತರೆ. ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಅಂತ 3 ಬರ್ತವೆ. ಈ 3ನ್ನು ಓದಬೇಕು ಅಂದರೆ ನಮಗೆ ಬೇಸಿಕ್ಕಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಭಾಳ ಇಂಪಾರ್ಟೆಂಟು. ಇತ್ತೀಚೆಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಜಿಯೋಗ್ರಫಿ ಮೇಲೆ ಹೆಂಗೆ ಕ್ವಶನ್ ಕೇಳಕತ್ತಾರ ಅಂತಂದ್ರೆ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ ಕೇಳಕತ್ತಾರ. ಕಾನ್ಸೆಪ್ಟ್ ಬೇಸ್ ಮೇಲೆ ಯಾವಾಗಲೂ ಪ್ರಾಕೃತಿಕ ಭೂಗೋಳಶಾಸ್ತ್ರದಿಂದ ಜಾಸ್ತಿ ಬರ್ತಾವೆ. ಹಾಗಾಗಿ ನಾನು ಹೇಳೋದಷ್ಟು ನಿಮಗೆ, ದಯವಿಟ್ಟು ನೀವು ಯಾವುದಾದ್ರೂ ಬುಕ್ ಓದಿ. 8ನೇ ತರಗತಿ ಬುಕ್ಕು, 9ನೇ ತರಗತಿ ಬುಕ್ಕು, 10ನೇ ತರಗತಿ ಬುಕ್ಕು. 8ನೇ ತರಗತಿಯಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ, 9ನೇ ತರಗತಿಯಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರದ, 10ನೇ ತರಗತಿಯಲ್ಲಿ ಆಧುನಿಕ ಸಮಥಿಂಗ್ ಭಾರತದ ಭೂಗೋಳಶಾಸ್ತ್ರದ. ಈ 3 ಕವರ್ ಆಗ್ತಾವೆ. ಸಿಂಪಲ್. 10th ಹುಡುಗನಿಗೆ ಬರೆದಂಥ ಪುಸ್ತಕ ನೀವು ಡಿಗ್ರಿ ಓದೋವರಿಗೆ ಅರ್ಥ ಆಗಲ್ಲೇನ್ರಿ? ತಾಳ್ಮೆ ಬೇಕಷ್ಟೇ. ಅಲ್ಲೆಲ್ಲೂ ಕೂಡ ನಿಮಗೆ ಡಿಸೈನು, ಕಲರು, ಪಿ ಸಿ ಬಂದತೆ, ಪಿ ಎಸ್ ಐ ಬಂದಂತ ಹೇಳಿರಲ್ಲ. ನಾಲೆಜ್ ಪರ್ಪಸ್ ಓದಿ ಬ್ರದರ್ಸ್. ನಾಲೆಜ್ ಪರ್ಪಸ್ ಓದಿದರೆ ಇವತ್ತಲ್ಲ ನಾಳೆ ಹೆಂಗಾದರೂ ಆಗ್ತದೆ. ನೀವು ಓದೋ ಇಂಟೆನ್ಷನ್ನೇ ಸುಮ್ಮನೆ ತರಾತುರಿ ಅಂದರೆ ನಿಮ್ದು ಹೆಂಗದಂತಂದ್ರೆ ತತ್ಕ್ಷಣ ಸಕ್ಸಸ್ ಸಿಕ್ಬಿಡ್ಬೇಕು. ಅಲ್ಲಿ ಬಂತು ಇಲ್ಲಿ ಬಂತು, ಅಲ್ಲಿ ಬಂತು ಇಲ್ಲಿ ಬಂತು, ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಾಲೆಜನ್ನು ಇಂಪ್ರೂವ್ ಮಾಡಿಕೊಡ್ರಿ. ಸೊ 8ನೇ ತರಗತಿ ಓದಿದ್ರೆ ನಿಮ್ಮ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅರ್ಥ ಆಗುತ್ತೆ, 9ನೇ ಓದಿದ್ರೆ ಕರ್ನಾಟಕ ಅರ್ಥ ಆಗುತ್ತೆ, 10ನೇ ಓದಿದ್ರೆ ಭಾರತದ ಅರ್ಥ ಆಗುತ್ತೆ. ಎಲ್ಲ ಕವರ್ ಆಗಲ್ಲ, ಅರ್ಥ ಆಗುತ್ತಾ. ವಾಯುಗೋಳ ಅಂದ್ರೆ ಏನಂತ ಗೊತ್ತಾಗುತ್ತೆ, ಜಲಗೋಳ ಅಂದ್ರೆ ಏನಂತ ಗೊತ್ತಾಗುತ್ತೆ, ಶಿಲಗೋಳ ಅಂದ್ರೆ ಏನಂತ ಗೊತ್ತಾಗುತ್ತೆ. ಅರ್ಥ ಆಯಿತು ಅಂತಂದರೆ ಇಂದು ಇನ್ಫಾರ್ಮೇಷನ್ ನಾಲೆಜ್ ಎಷ್ಟು ಮಾಡ್ಕೊತ ಹೋಗ್ಬೋದು. ಫಸ್ಟ್ PUC ಭೂಗೋಳಶಾಸ್ತ್ರ ಗೌರ್ಮೆಂಟ್ ಬುಕ್ ಐತ್ರಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಭಾರತ ಭೂಗೋಳಶಾಸ್ತ್ರ ಸ್ವಲ್ಪ ಕೊಟ್ಟಾರೆ. ಸಿಂಪಲ್ ಬುಕ್ ಅದು, ಇಷ್ಟೇ ಸಣ್ಣ ಬುಕ್ ಅದೇ. ಇವು ಬೇಸಿಕ್ ಬುಕ್ಸ್. ಸರ್ ನಾನು ಇನ್ನೂ ಪರ್ಫೆಕ್ಟ್ ಓದಬೇಕು ಅಂತಂತಂದರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಸಿಗುವಂಥ ಪುಸ್ತಕಗಳಂತಂದರೆ 3 ಬುಕ್ ಹೇಳ್ತೀನಿ. 3 ಬುಕ್ಗಳಲ್ಲಿ ಕಾಂಪಿಟೇಟಿವ್ PC ಎಕ್ಸಾಮ್ ಪರ್ಪಸ ಎಲ್ಲ ಕವರ್ ಆಗಲ್ಲ. PC ಎಕ್ಸಾಮ್ ಪರ್ಪಸು KM ಸುರೇಶ್ ಸರ್ದು ಭಾರತದ ಇತಿಹಾಸ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಭಾರತದ ಭೂಗೋಳಶಾಸ್ತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕರ್ನಾಟಕದ್ದು ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಚೆನ್ನಾಗಿ ಕೊಟ್ಟಿದ್ದಾರೆ. ಆದರೆ ಇವಾಗ ಕೇಳುವಂಥ ಪ್ರಶ್ನೆಗಳ ಹಾಗೆ ಸ್ವಲ್ಪ ನೀವು ಇಂಪ್ರೂವ್ ಆಗಬೇಕಾಗತ್ತೆ. KM ಸುರೇಶ್ ಸರ್ದು ಭೂಗೋಳಶಾಸ್ತ್ರ ಆದರೂ ತೊಗೊಳ್ಬೋದು. ಇನ್ನೊಂದು ಭಂಡಾರಿ ಮಠ ಅಂತ ಇನ್ನೊಬ್ಬರು ಬರ್ತಾರೆ ನೋಡ್ರಿ. ಅವರು ಕೂಡ ಸುಲಭ ಭಾಷೆಯಲ್ಲಿ, ಇವೆಲ್ಲ ಸರಳ ಭಾಷೆಯಲ್ಲಿರುವಂಥ ಪುಸ್ತಕಗಳ್ರಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಂಥ ಆಥರ್ಗಳೇನಿರ್ತಾರೆ ನೋಡ್ರಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ. ಈ ರೆಫರೆನ್ಸ್ ಬುಕ್ ಸ್ವಲ್ಪ ಲ್ಯಾಂಗ್ವೇಜ್ ಕಠಿಣ ಇರ್ತದೆ. ಸೊ ಶರಣಯ್ಯ ಭಂಡಾರಿ ಮಠ ಅವ್ರದ್ದಾದ್ರೂ ತೊಗೊಳ್ಬೋದು, KM ಸುರೇಶ್ ಸರ್ ಆದರೂ ತೊಗೊಳ್ಬೋದು. ಆ್ಯಂಡ್ ಇವುಗಳ ಜೊತೆಗೆ ಇನ್ನೊಂದು ಭಾರತ ರಾಜ್ಯಗಳ ವಿಶೇಷತೆ ಅಂತ ಉಷನಪ್ಪ ನಾಯಕ್ ಅವರು ಬರ್ತಾರೆ. ಅವರು PS ಅದಾರೆ. ಸರಳವಾದ ಲ್ಯಾಂಗ್ವೇಜಲ್ಲಿ ಒಂದು ನೋಟ್ಸ್ ಥರ ಎಲ್ಲ ರಾಜ್ಯಗಳ ಭೌಗೋಳಿಕ ಒಂದು ಸಂಬಂಧಪಟ್ಟಂಥದ್ದು, ಕಲ್ಚರ್ ಸಂಬಂಧಪಟ್ಟಂಥದ್ದು ಸಿಗ್ತದೆ. ಇನ್ಫಾರ್ಮೇಷನ್ ನಿಮಗೆ ಹೆಚ್ಚು ಕಡಿಮೆ ನಮಗೇನು ಬೇಕು ರೀ, ಇನ್ಫಾರ್ಮೇಷನ್ ಬುಕ್ಕಲ್ಲಿ ಇನ್ಫಾರ್ಮೇಷನ್ ಸಿಗಬೇಕು. ಸೊ ಇವು 3 ಭೂಗೋಳಶಾಸ್ತ್ರಕ್ಕೆ PC ಆಸ್ಪಿರೆಂಟ್ಗಳನ್ನು ನೆನ್ಪಿಟ್ಕೊಳ್ರಿ. PC ಆಸ್ಪಿರೆಂಟ್ಗಳು ತೊಗೊಂಡ್ರೆ ಕವರ್ ಆಗ್ತದೆ. ಸರ್ ಇಲ್ಲ ಸರ್ ನಾನು ಇನ್ನೂ ತುಂಬ ಚಂದ ಓದ್ತೀನಿ ಸರ್. ನಮ್ಮ ಕನ್ನಡದಲ್ಲಿ ಭೂಗೋಳಶಾಸ್ತ್ರದ ಬೈಬಲ್ ಅಂತ ಕರಿತೀವಿ. ಅದು ರೆಫರೆನ್ಸ್ ಬುಕ್, ISBN ಇರುವಂಥ ಬುಕ್ಕು ರಂಗನಾಥ್ ಸರ್ ಬುಕ್ಕು ನಮ್ಮ ಕರ್ನಾಟಕದಲ್ಲಿ ಭೂಗೋಳಶಾಸ್ತ್ರಕ್ಕೆ ಇರುವಂಥ ಬೆಸ್ಟ್ ಬುಕ್ಸ್. ಪ್ರಾಕೃತಿಕ ಭೂಗೋಳಶಾಸ್ತ್ರ ಸಿಗುತ್ತೆ, ಭಾರತದ ಭೂಗೋಳಶಾಸ್ತ್ರ ಸಿಗುತ್ತೆ. ಇವೆರಡನ್ನೇ ಜಾಸ್ತಿ ಓದಿರಿ PC PS ಆಗಿ. ಕರ್ನಾಟಕದ್ದು ನೀವು ಸಿಂಪಲ್ಲಾಗಿ 9ನೇ ತರಗತಿ ಓದಿರಿ ಸಾಕು. ಇಷ್ಟು ಜಿಯೋಗ್ರಫಿಗೆ. ಇದರ ಜೊತೆಗೆ ಅಟ್ಲಾಸ್ ಮ್ಯಾಪ್ ಇಟ್ಕೊಳ್ರಿ. ಪ್ರಚಲಿತವಾಗಿ ಸುದ್ದಿಯಲ್ಲಿರುವ ಸ್ಥಳಗಳಿರ್ತಾವೆ. ಫಾರ್ ಎಕ್ಸಾಂಪಲ್ ಈಗ ಉಕ್ರೇನ್ ಅದಪ್ಪ, ಉಕ್ರೇನ್ ಎಲ್ಲಿ ಅದ, ರಾಜಧಾನಿ ಅವೆಲ್ಲ ಕೇಳಲ್ಲ. ಉಕ್ರೇನ್ ಸುತ್ತಮುತ್ತ ಯಾವುದೋ ಒಂದು ಕೆಂಪು ಸಮುದ್ರನೋ ಕಪ್ಪು ಸಮುದ್ರನೋ ಯಾವುದೋ ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಂಥದ್ದು ಆ ಥರ ಕೇಳ್ತಾರೆ.
ಮ್ಯಾಪ್ ಇಟ್ಕೊಳ್ರಿ, ಮ್ಯಾಪ್ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಸುತ್ತ ನೋಡಿಬಿಡ್ರಿ, ಅಟ್ಲಾಸ್ ಮ್ಯಾಪ್ ಸಿಗ್ತದೆ. ಇಂಗ್ಲೀಷಲ್ಲಿ ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಸಿಗ್ತದೆ. ಸೊ ಸರ್ ಇವೆಲ್ಲ ಭಾಳಷ್ಟು ಹೇಳಿಬಿಡ್ರಿ ಸರ್, ಯಾವ್ದು ತೊಗೋಬೇಕು? 8th 9th 10th ಬುಕ್ ಓದ್ರಿ, ಫಸ್ಟ್ PUC ಓದ್ರಿ, KM ಸುರೇಶ್ ಸರ್ದಾದ್ರು ಓದ್ರಿ, ಭಂಡಾರಿಮಠ್ ಸರ್ದಾದ್ರು ಓದ್ರಿ, ಕುಶನಪ್ಪ ನಾಯಕ್ ಸರ್ದಾದ್ರು ಓದ್ರಿ. ಇವು 3ರಲ್ಲಿ ಒಂದು ಇಟ್ಕೊಡ್ರಿ ಸರ್, ಭೂಗೋಳಶಾಸ್ತ್ರ ಕವರ್ ಆಗ್ತದೆ. 10ರಿಂದ 15 ಕ್ವಶನ್ಸ್ ಬರ್ತಾವೆ. ಇದಾದ ಮೇಲೆ ಅರ್ಥಶಾಸ್ತ್ರ, ನಾನು ಅಬ್ಸರ್ವ್ ಮಾಡಿದ ಹಾಗೆ ಅರ್ಥಶಾಸ್ತ್ರದಲ್ಲಿ ತುಂಬ ಕಡಿಮೆ ಪ್ರಶ್ನೆ, KSPಯಲ್ಲಿ ಕೇಳೋವಂಥದ್ದು, ಅದರಲ್ಲಿ PC ಕೇಳೋವಂಥದ್ದು ಕಡಿಮೆ ಕ್ವಶನ್. ಕೆಲವೊಂದು ಸಲ 6, 7, 8 ಬರ್ಬೋದು, ಆದರೆ ಭಾಳ ಕಡಿಮೆ ಬರ್ತವೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟಾಗಿ ಗರಣಿ ಕೃಷ್ಣಮೂರ್ತಿ ಅಂತ ಆ ಥರದೇ ಒಳ್ಳೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡ್ಕೋಬೇಕು. ಅರ್ಥಶಾಸ್ತ್ರ ಎಕನಾಮಿಕ್ಸ್ ಸಂಬಂಧಪಟ್ಟ ಏನ್ರಿ, RBIಗೆ ಸಂಬಂಧಪಟ್ಟಂಥದ್ದು, GDPಗೆ ಸಂಬಂಧಪಟ್ಟಂಥದ್ದು, ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು, ಇಂಥವೇ ಕೇಳ್ತಾರೆ. ಸೊ ಅರ್ಥಶಾಸ್ತ್ರ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ ಓದಿ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೊಳ್ಳಿ, ಇಷ್ಟು ಸಾಕು ಅರ್ಥಶಾಸ್ತ್ರ. ಇನ್ನು 5 ಸಾಮಾನ್ಯ ವಿಜ್ಞಾನ, ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥ ಸಬ್ಜೆಕ್ಟು. ನಾನು ನೋಡ್ರಿ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಈ PCಗೆ ಅಪ್ಲೈ ಮಾಡುವಂಥ ಹುಡುಗರು 90-70% ರೂರಲ್ ಏರಿಯಾದಿಂದ ಸಾಮಾನ್ಯ ಕುಟುಂಬಗಳಿಂದ ಬಂದಂಥವರು, ಕನ್ನಡ ಮೀಡಿಯಮ್ದಿಂದ ಇರುವಂಥವರು, ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಇರುವಂಥವರು, ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ. ಸೈನ್ಸ್ ತುಂಬ ಕಡಿಮೆ, ಇವಾಗ ಚೇಂಜ್ ಆಗಿದೆ ಟ್ರೆಂಡು. ಇತಿಹಾಸ, ಭೂಗೋಳಶಾಸ್ತ್ರ, ಕಾನ್ಸ್ಟಿಟ್ಯೂಷನ್, ಎಕನಾಮಿಕ್ಸ್, ಈ 4 ಸಬ್ಜೆಕ್ಟ್ಗಳನ್ನು ಎಲ್ಲರೂ ಓದ್ತಾರೆ. ಡೆಡ್ ಸಬ್ಜೆಕ್ಟ್ಗಳಂತ ಕರಿತೀವಿ ನಾವು ಅವುಗಳಿಗೆ. ಎಲ್ಲರೂ ಓದ್ತಾರೆ, ಈಸಿ ಅರ್ಥ ಆಗ್ತವೆ ಅವು. ಭಾಳಷ್ಟು ಮಂದಿ ನೋಡಿ, ನಾವು ಕಾನ್ಸ್ಟಿಟ್ಯೂಷನಲ್ಲಿ 395 ವಿಧಿಗಳನ್ನು ರಟ್ಟ ಹೊಡೆದು ಬಿಡ್ತಾರೆ, ಯೂಸ್ ಇಲ್ಲ. ಅಂದರೆ ಒಳ್ಳೆಯದು, ಅದು ಒಂದೇ ಓದಿದ ತಕ್ಷಣ ಜಾಬ್ ಆಗಲ್ಲ. ನಮ್ಮದು ಮೇನ್ ಡ್ರಾಬ್ಯಾಕ್ಸ್ ಅಂತಂದ್ರೆ ಒಂದು ವಿಜ್ಞಾನ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಇವು 3 ಸ್ಟ್ರಾಂಗ್ ಕ್ವಶನ್, ಭಾಳಷ್ಟು ಡಿಫಿಕಲ್ಟ್ ಇವು. ಇವು 3 ಅವು 4 ಕರೆಕ್ಟ್ ಕವರ್ ಆಗಿಬಿಟ್ರೆ ಜಾಬ್ ಫಿಕ್ಸ್ ಆಗುತ್ತೆ. ಒಂದು ಸಬ್ಜೆಕ್ಟ್ ಮಿಸ್ ಆದರೂ ಕೂಡ ಜಾಬ್ ಸಿಗಲ್ಲ. ಒಂದು ಕಾಲ ಇತ್ತು ರೀ 2012, 13, 14 ಮೆಂಟಲ್ ಎಬಿಲಿಟಿ ಬರಲ್ಲ, ಸೈನ್ಸ್ ಬರಲ್ಲ ಅಂದ್ರೆ ನಿಮ್ಗೆ 55-56 ತೊಗೊಂಡ್ರು ಕೂಡ PUC ರಿಸಲ್ಟ್ ಚೆನ್ನಾಗಿದ್ರೆ ಆಗ್ತಿತ್ತು. ಈಗ ಆಗಲ್ಲ. ಅದಕ್ಕೆ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಸೈನ್ಸ್ ನೋಡಿ ಸರ್, ನಾನು ಅಬ್ಸರ್ವ್ ಮಾಡಿದ ಹಾಗೆ ಭಾಳಷ್ಟು ಹುಡುಗರು ನೋಡಿದ್ದೀನಿ. ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಮೈಟ್ರೋಕಾಂಡ್ರಿಯಾ. ಮೈಟ್ರೋಕಾಂಡ್ರಿಯಾ ಅಂದ್ರೆ ಏನು ಗೊತ್ತಿಲ್ಲ, ರಟ್ಟ ಹೊಡೆಯೋದು, ಬರೇ ರಟ್ಟ ಹೊಡೆಯೋದು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ಳೋದು, ರಟ್ಟ ಹೊಡೆಯೋದು. ಹಂಗೆ ಮಾಡಬೇಡಿ ಸರ್. ಈ ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀರ ಅನ್ನೋ ಗ್ಯಾರಂಟಿನೂ ಇರಲ್ಲ. ಅದ್ರ ಬದಲಾಗಿ 6ನೇ ತರಗತಿ ಬುಕ್ ತೊಗೊಳ್ರಿ, ಹೋಗಿ 6ನೇ ತರಗತಿ ಬುಕ್ ತೊಗೊಳ್ರಿ ನೀವು. ಅಲ್ಲಿ ಬರ್ತದೆ ಜೀವಕೋಶ ಅಂತ ಬರ್ತದೆ ಚಾಪ್ಟರ್. ಸಿಂಪಲ್ ರೀ, 6ನೇ ಮಕ್ಕಳಿಗೋಸ್ಕರ ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ಅರ್ಥ ಆಗುತ್ತೆ. ಮನಸ್ಸು ಮಾಡಿದರೆ ಒಂದೊಂದಿಂದ ಒಂದು ಬುಕ್ ಮುಗಿತೇವೆ 6ನೇ ತರಗತಿ ಬುಕ್ಗಳು. 10 ದಿನದಾಗ ಎಲ್ಲ ಪುಸ್ತಕ ಬಿಸಾಕ್ಬೋದು, ಅಷ್ಟು ಕೆಪಾಸಿಟಿ, ತಾಳ್ಮೆ, ಹಠ ಇದ್ದರೆ. ಜೀವಕೋಶ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಪರಮಾಣು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಲೋಹ ಅಲೋಹ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಅವು ಅರ್ಥ ಮಾಡ್ಕೋಬೇಕಾದ್ರೆ ಈ CETಗೆ ಬರೆದಂಥ ಪುಸ್ತಕಗಳಲ್ಲಿ ಡೆಫಿನೇಷನ್ ಕೊಟ್ಟಿರ್ತಾನೆ, ಉದಾಹರಣೆಗಳು ಕೊಟ್ಟಿರಲ್ಲ. ಅದಕ್ಕೆ NCERT ಬುಕ್ಸ್ಗಳದಾವ ರೀ ಸದ್ಯ ನಮ್ಮ ಹತ್ತಿರ. ವೆಬ್ಸೈಟ್ ಕೊಟ್ಟಿರ್ತೀನಿ, ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಆಗ್ತಿರ್ತೀನಿ ನೋಡ್ರಿ. NCERTದು ಸೈನ್ಸ್ ಮಾತ್ರ NCERT ಅದಾವೆ. 6th 7th ಹೆಚ್ಚು ಕಡಿಮೆ ಸರಳ ಭಾಷೆಯಲ್ಲಿ ಎಲ್ಲ ಅರ್ಥ ಆಗ್ತಾವೆ. ಭಾಗ 1, ಭಾಗ 2. 8, 9, 10 ಇವು 6, 7, 2 ಓದಿದರೆ ಹೆಚ್ಚು ಕಡಿಮೆ ಕಾನ್ಸೆಪ್ಟ್ ಅರ್ಥ ಆಗ್ತವೆ. ಇವೆರಡನ್ನ ಓದಿದ ಮೇಲೆ ನಿಮಗೆ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನ ಸಾಮಾನ್ಯ ವಿಜ್ಞಾನ ಸಂಬಂಧಪಟ್ಟಂಥದ್ದು ಯಾವುದೋ ಆ ಥರ ಬುಕ್ ಓದಿದ್ರೆ ಇನ್ನೂ ಬೆಟರ್ ಇವು ಆದಮೇಲೆ. ಬಟ್ ಯಾವುದೇ ಕಾರಣಕ್ಕೂ 6, 7 ಬುಕ್ಕನ್ನು ಬಿಡಕ್ಕೆ ಹೋಗ್ಬೇಡ್ರಿ ಸರ್. ಎಲ್ಲ ಕವರ್ ಆಗುತ್ತೆ. ನಾನು ಹೇಳ್ತೀನಲ್ಲ ಸರ್, ಯಾವಾಗಲೂ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ನಿಮ್ಮ ಒಂದು ಥಿಂಕ್ ಮಾಡುವಂಥ, ಲಾಜಿಕ್ಕಾಗಿ ಥಿಂಕ್ ಮಾಡುವಂಥ, ಸ್ವಂತ ಕೆಪಾಸಿಟಿಯನ್ನು ಬಿಲ್ಡ್ ಮಾಡುವಂಥ ವಿಧಾನ ನಿಮ್ಮ ಸ್ಟಡಿ ಇರಬೇಕೇ ಹೊರತಾಗಿ ಯಾವುದೋ ರೆಡಿಮೇಡ್ ಮಾಡಿಕೊಂಡು ಯಾವುದೋ ಡಿಫಿಕಲ್ಟ್ ಎಕ್ಸಾಮ್ ಬಂದಾಗ ಟುಸ್ ಅಂತ ಅನ್ನೋದು ಆ ಥರ ಮೆಥಡ್ ಇರಬಾರ್ದು. ಇದು ಫೌಂಡೇಶನ್, ಇದು ಸ್ಟ್ರಾಂಗ್ ಫೌಂಡೇಶನ್ ಕ್ರಿಯೇಟ್ ಆಯ್ತು ಅಂದರೆ ಮೇಲೆ ನೀವು ಏನಾದರೂ ಮಾಡ್ಬೋದು. ಸೊ ಹಾಗಾಗಿ ಫಸ್ಟು 6, 7 ಪರ್ಫೆಕ್ಟ್ ಓದಿ. 6, 7 ಪರ್ಫೆಕ್ಟ್ ಓದಿ ಸರ್. ನನಗೆ ಇನ್ನೂ ಜಾಬ್ ಕನ್ಫರ್ಮ್ ಬೇಕು ಸರ್, ಸೈನ್ಸಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಬೇಕು ಸರ್. 8, 9, 10 ಓದಿ. ನಾವು ಭಾಳ ಜನ ಸಾಧಕರನ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ನಾನು. ವೆಬ್ಸೈಟ್ ಕ್ವಶನ್ಸು, ಸಮಥಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಸರ್, ಇವೆಲ್ಲ ಕ್ವಶನ್ಸ್ ಇಲ್ಲಿವೇ ಇರ್ತಾವೆ. ಆ ಥರ ಕ್ವಶನ್ಸ್ ತೆಗೆದಿಲ್ಲಪ್ಪ ಅಂತಂತಂದರೆ 545 PSI ಏನಾಗಿಬಿಡ್ತು, ಹಂಗಾಯ್ತಾನೆ, ಆ ಥರ ಆಗ್ತದೆ. ಅದಕ್ಕೆ 6, 7 ಓದ್ರಿ. 6, 7 ಓದಿದ ಮೇಲೆ 8, 9, 10 ಓದ್ರಿ. ಇದಾದ ಮೇಲೆ ರೆಫರೆನ್ಸ್ ಬುಕ್ ತೊಗೊಳ್ಳಿ. ಸರ್ ಯಾವುದು ಸರ್ ರೆಫರೆನ್ಸ್ ಬುಕ್ ಯಾವ್ದು ತೊಗೊಳ್ಬೇಕು ಸಾಮಾನ್ಯ ವಿಜ್ಞಾನಕ್ಕೆ? ನೋಡಿರಿ, ಅನ್ವಯಿಕ ವಿಜ್ಞಾನ ಅಂತ KM ಸುರೇಶ್ ಸರ್ದು ಅದ. ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅದಾವೆ ಅದರಲ್ಲಿ. ಸಣ್ಣ ಬುಕ್ ಅದ, ಅದನ್ನು ಆರಾಮ್ ಕವರ್ ಮಾಡ್ಕೋಬೋದು. ಅದನ್ನು ತೊಗೊಳ್ಳಿ. ಸಮಥಿಂಗ್ ವೆಂಕಟರಮಣ ಸ್ವಾಮಿ ಅಂತ ಒಂದು ಸಾಮಾನ್ಯ ವಿಜ್ಞಾನ ಬುಕ್ ಅದೇ, ಅವ್ರದ್ದಾದ್ರೂ ತೊಗೊಳ್ಳಿ. ಪರಿಸರ ಅಧ್ಯಯನ ವಿಶೇಷವಾಗಿ ಓದ್ಬೇಕಾ ಇಲ್ಲಿ? ಪರಿಸರ ಅಧ್ಯಯನ ನೀವು ಬುಕ್ ಆದರೂ ತೊಗೊಳ್ಳಿ, ಏನಾದರೂ ಮಾಡಿ.
ಪರಿಸರ ಅಧ್ಯಯನ ನೋಡ್ಕೋಬೇಕು. ಜೊತೆಗೆ ಈ ಸೈನ್ಸ್ ಸಂಬಂಧಪಟ್ಟಂಥವು ಜಿ ಕೆ ಟುಡೇ ಮತ್ತು ಎಕ್ಸಾಮ್ ವೇದ, ಇವು ಆ್ಯಕ್ಚುಲಿ ಜಿ ಕೆ ಟುಡೇ ಎಕ್ಸಾಮ್ ವೇದ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಸೊ ಆ ವೆಬ್ಸೈಟ್ನ ಕ್ವಶನ್ಸ್ ನೋಡಿ, ಯಾವಾಗ ಓದಬೇಕು, ಇವೆಲ್ಲ ಬೇಸಿಕ್ಸ್ ಓದಿದ ಮೇಲೆ ಓದಬೇಕು. ಫಸ್ಟ್ಗೆ ವೆಬ್ಸೈಟ್ ಕ್ವಶನ್ ನೋಡ್ಕೊತ ಕುಂತು ಏನು ಯೂಸ್ ಇಲ್ಲ. ಇಷ್ಟು ಸಾಮಾನ್ಯ ವಿಜ್ಞಾನಕ್ಕೆ ವೆಂಕಟರಮಣ ಸ್ವಾಮಿ ಸರ್ದ ಬುಕ್ ಆದ್ರೆ ತೊಗೊಳ್ಳಿ, ಅನ್ವಯಿಕ ವಿಜ್ಞಾನ ಕೆ ಎಂ ಸೂರ್ಯ ಸರ್ದಾದ್ರೆ ತೊಗೊಳ್ಳಿ. ಇನ್ನೂ ಯಾವುದೇ ಸೈನ್ಸ್ ಬುಕ್ ಮಾರ್ಕೆಟಲ್ಲಿ ಸಿಗ್ತದಂದ್ರೆ ಸಬ್ಜೆಕ್ಟ್ ವೈಸ್ ತೊಗೊಳ್ಳಿ, ಹೆಚ್ಚು ಕಡಿಮೆ 60% 70% ಕ್ವಶನ್ ಬರ್ತಾವೆ. ಇದು ಸೈನ್ಸ್ ಆಯ್ತು ರೀ. ಸೈನ್ಸ್ ಆದಮೇಲೆ ಮೆಂಟಲ್ ಎಬಿಲಿಟಿ. ಭಾಳಷ್ಟು ನಮ್ಮ ಹುಡುಗರು ಎದೆ ಹೊಡ್ಕೊಳ್ಳೋದು ಇದೇ ಸಬ್ಜೆಕ್ಟ್ಗೆ. ಇದು ನಿಜವಾಗ್ಲೂ ಹೇಳ್ತೀನಿ ನೋಡ್ರಿ, ನಿಮಗೊಂದು ಸ್ವಂತ ಕೆಪಾಸಿಟಿ ಇತ್ತು ಅಂದರೆ ಏನು ಎದೆ ಹೊಡ್ಸೋ ಅವಶ್ಯಕತೆ ಇಲ್ಲ, ಪರಿಶ್ರಮ ಆಗಬೇಕು. ಏನು ಸರ್ ಮೆಂಟಲ್ ಎಬಿಲಿಟಿ ನನಗೆ ಬರಲ್ಲ, ಕೋಚಿಂಗ್ ತೊಗೊಳ್ಳೇಬೇಕು. ಏನಿಲ್ಲ ಸರ್ ಹಾಗೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ನಾನು ಎಲ್ಲರಿಗೂ ಓಪನ್ ಚಾಲೆಂಜ್ ಆಗ್ತೀನಿ. ಕೂಡಿಸೋದು, ಕಳೆಯೋದು, ಭಾಗಾಕಾರ, ಗುಣಾಕಾರ, ಬೇಸಿಕ್ ಆಪ್ರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅವ್ನು ಚಂದ ನೋಡ್ರಿ ಬರ್ತಾವೆ, ಎಲ್ಲ ಸುಮ್ಮನೆ ಚೆಕ್ ಮಾಡಿಕೊಡ್ರಿ. ಡಿಜಿಟಲಿ ಕೂಡ ಬರಬೇಕು, ದಶಮಾಂಶಗಳು ಕೂಡ ಕೂಡಿಸೋದು, ಕಳೆದು, ಭಾಗಾಕಾರ ಬರಬೇಕು. ವರ್ಗಗಳು ಒಂದು 20-30 ವರ್ಗಗಳು ಕ್ಯಾಲ್ಕುಲೇಟ್ ಮಾಡಿರಿ. ವರ್ಗಗಳಂದರೆ 2 4 3 9. ವರ್ಗ ಮೂಲಗಳು ಗೊತ್ತಿರಲಿ, ಒಂದು 20 ಘನಗಳು ಗೊತ್ತಿರಲಿ, ಕ್ಯೂಬ್ಸು, ಭಿನ್ನ ರಾಶಿಗಳು ಗೊತ್ತಿರಲಿ, ರೇಖೆಗಣಿತಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ಸ್ ಕೋನಗಳು ಗೊತ್ತಿರಲಿ. ಇವುಗಳು 6ನೇ ಬುಕ್ಕಲ್ಲಿ ಸಿಗ್ತಾವೆ ರೀ, ಎಲ್ಲರಿಗೂ ಗೊತ್ತದ. ನೀವೇ ಒಂದು ರಫ್ ನೋಟ್ಬುಕ್ ತೊಗೊಂಡು ಸ್ಟಾರ್ಟ್ ಮಾಡಿ. ಮೊಬೈಲಲ್ಲಿನ ಹೆಂಗೆ ಕ್ಯಾಲ್ಕುಲೇಟರ್ ಇತ್ತ, ವರ್ಗಗಳ ಬರೀರಿ, ವರ್ಗ ಮೂಲಗಳ ಬರೀರಿ, ಘನಗಳ ಬರೀರಿ, ಭಿನ್ನ ರಾಶಿಗಳು ಕೂಡಿಸೋದು, ಕಳೆದು, ಭಾಗಾಕಾರ, ಗುಣಕಾರ 4 ಬರಲ್ಲ. ಎಂಥದ್ದಾದರೂ ಬರಕ್ಕೆ ಬೇಸಿಕ್ ಫೌಂಡೇಶನ್ ಇದೆ, ಯಾವ ಬುಕ್ ಓದೋದು ಬೇಕಾಗಿಲ್ಲ. ಇದನ್ನು ಬಂದ ಮೇಲೆ ಸ್ಟಾರ್ಟ್ ಮಾಡಿ. ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ನೋಡಿರಿ, ಒಂದು 25 ಟಾಪಿಕ್ಸ್ ಆದರೂ ನೀವೇ ಫೈನಲೈಸ್ ಮಾಡ್ಕೋಬೇಕು. 25 ಟಾಪಿಕ್ಸನ್ನು ಫೈನಲೈಸ್ ಮಾಡಿಕೊಂಡು ಒಂದು ಟಾಪಿಕ್ ಮೇಲೆ, ಸೇ ಫಾರ್ ಎಕ್ಸಾಂಪಲ್ ವಯಸ್ಸಿಗೆ ಸಂಬಂಧಪಟ್ಟಂಥದ್ದು ಒಂದು ಟಾಪಿಕಪ್ಪ, ಹೆಂಗೆ ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈಸಿ, ಲೆವೆಲ್ 1 ಸ್ವಲ್ಪ ಈಸಿ ಬಟ್ ಡಿಫಿಕಲ್ಟ್, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಸ್ಟೆಪ್ಸ್ ಇರ್ತಾವೆ ರೀ. ಡಿಫಿಕಲ್ಟ್, ಫುಲ್ ಹೈಲಿ ಡಿಫಿಕಲ್ಟ್, ಲೆವೆಲ್ 1ಲಿಂದ ಲೆವೆಲ್ 10 ತನಕ ಅಥವಾ 5 ತನಕ, 3 ತನಕ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಮೆಂಟಲ್ ಎಬಿಲಿಟಿ ಪರ್ಫೆಕ್ಟ್ ಆದಂಗೆ. ನೀವು ಸುಮ್ಮನೆ ಪ್ರೀವಿಯಸ್ ಇಯರ್ ಬಂದಂಥ ಕ್ವಶನನ್ನು ಆನ್ಸರ್ ಮಾಡಿಕೊಂಡು ಶಾರ್ಟ್ಕಟ್ ಮೆಥಡ್ ಯಾವತ್ತೂ ಕೂಡ ಕೈ ಹಿಡಿಯಲ್ಲ. ಅದು ಯಾವಾಗೋ ಕೈ ಹಿಡಿಬೋದು. ನೀವು ಶಾರ್ಟ್ಕಟ್ ಕಂಡು ಹಿಡಿಯೋದ್ರ ಬದಲಾಗಿ ಮೊದಲು ಫಸ್ಟ್ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಡ್ರಿ. ಕಾನ್ಸೆಪ್ಟ್ ಪರ್ಫೆಕ್ಟ್ ಆದರೆ ಅಂದರೆ ಶಾರ್ಟ್ಕಟ್ ಯಾವಾಗಲೂ ಜೊತೆಗಿದ್ದೇ ಇರ್ತದೆ. ಸೊ ಬೇಸಿಕ್ಸನ್ನು ಕಲ್ಕೊಳ್ರಿ, ಕಾನ್ಸೆಪ್ಟ್ ಅರ್ಥ ಮಾಡಿಕೊಡ್ರಿ, ಆಮೇಲೆ ಶಾರ್ಟ್ಕಟ್ಟಿಗೆ ಹೋಗ್ರಿ. ಸರ್ ಓಕೆ, ಏನು ಮಾಡಬೇಕು? ಫಸ್ಟ್ ನೋಡಿರಿ, ಒಂದು ಒಳ್ಳೆ ಬುಕ್ಸ್ ಹೇಳ್ತೀನಿ. ಭಾಳಷ್ಟು ಜನ ನಾನು ಅಬ್ಸರ್ವ್ ಮಾಡಿದಾಗ PC PS ಆಸ್ಪಿರೆಂಟ್ಗಳು ಸೆಲೆಕ್ಟ್ ಆಗೋರು ಮಾತ್ರ ಆ ಥರ ಮಾಡ್ತಾರೆ. ಸೆಲೆಕ್ಟ್ ಆಗಲಾರ್ದೆಲ್ಲ ಡ್ರಾಬ್ಯಾಕ್ ಏನಿರ್ತದೆ ಅಂತಂದರೆ ಅವ್ರು ಓದಲ್ಲ, ಬುಕ್ಕನ್ನೇ ಓದಲ್ಲ. ಅವ್ರದ್ದು ಎಲ್ಲೆಲ್ಲೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಕೆಲಸನೇ ಇರ್ತದೆ. ಸೊ ನೆನ್ಪಿಟ್ಕೊಂಡಿರ್ರಿ, ಮೆಂಟಲ್ ಎಬಿಲಿಟಿಗೆ ಮಂಜುನಾಥ್ ಬ್ಯಾಡಿಗೆ ಅಂತ ಬುಕ್ ಅದೇ. PC ಇಟ್ಕೊಂಡು ಒಳ್ಳೆ ಐ ಲೆವೆಲ್ ಕ್ವಶನ್ಸ್ಗಳು ಆ ಬುಕ್ಕಲ್ಲಿ ಅದಾವೆ. ನೀವು ಯಾವುದೇ ಒಂದು ಟಾಪಿಕ್ ತೊಗೊಳ್ರಿ, ನೀವು ಆ ಮಂಜುನಾಥ್ ಬ್ಯಾಡಿಗೆ ಬುಕ್ ತೊಗೊಂಡು ವಿಡಿಯೋಗಳನ್ನು ನೋಡ್ರಿ. ಯೂಟ್ಯೂಬಲ್ಲಿ ಬೇಜಾನು ವಿಡಿಯೋಗಳು ಸಿಗ್ತಾವೆ. ನೀವು ಜಸ್ಟ್ ಮೆಂಟಲ್ ಎಬಿಲಿಟಿ, ಏಜ್ ರಿಲೇಟೆಡ್ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಅಂತ ಹೊಡೆದ್ಬಿಟ್ರೆ ಸಾವಿರಾರು ಬರ್ತವೆ. ಆ ಥರ ಮಾಡಿ. ಸೊ ಮಂಜುನಾಥ್ ಬ್ಯಾಡಿಗೆ ಬುಕ್ ತೊಗೊಂಡಿರಿ. ಒಂದು 2-3 ಯೂಟ್ಯೂಬ್ ಚಾನಲ್ಗಳು ಹೇಳ್ತೀನಿ ನಿಮಗೆ. ಫೀಲ್ ಫ್ರೀ ಟು ಲರ್ನ್ ಅಂತ ಒಂದು ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಬರ್ತದೆ ಯೂಟ್ಯೂಬ್ ಚಾನಲ್ಲು. ಬೇಸಿಕ್ ಕಾನ್ಸೆಪ್ಟ್ ರೀ. ಈಗ ಯಾವಾಗಲೂ ನೆನ್ಪಿಟ್ಕೊಡ್ರಿ, ಯೂಟ್ಯೂಬ್ ನೋಡ್ಬೇಕಾದ್ರೆ ಬರೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಯಾವುದೋ ಒಂದು ಕ್ವಶನ್ನ ಆ ಥರ ಡಿಸ್ಕಸ್ ಮಾಡ್ಕೊಂಡು ಹೋದ್ರೆ ನೀವು ಮೆಂಟಲ್ ಎಬಿಲಿಟಿ ಪರ್ಫೆಕ್ಟ್ ಅಲ್ಲ. ಆ ಕ್ವಶನ್ಗೆ ಮಾತ್ರ ಪರ್ಫೆಕ್ಟ್ ಆಗ್ತೀರಿ. ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಎಲ್ಲ ಬರ್ಬೇಕು. ಆ ಥರ ಪರ್ಫೆಕ್ಟ್ ಆಗ್ಬೇಕು. ಒಂದು ಫೀಲ್ ಫ್ರೀ ಟು ಲರ್ನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದ, ಅದನ್ನು ನೋಡ್ಬೋದು. ಅದರ ಜೊತೆಗೆ SSC ಸಂಬಂಧಪಟ್ಟಂಥ ಯೂಟ್ಯೂಬ್ ಚಾನಲ್ಗಳು ಭಾಳಷ್ಟು ಅದಾವೆ. 24x7 ಅಂತ ಅದ, ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಿದಾವೆ. ನೀವು ಜಸ್ಟ್ ಯೂಟ್ಯೂಬ್ನಲ್ಲಿ ಹೋಗಿ ನಿಮ್ಮ ಟಾಪಿಕ್ ಹೊಡೆದ್ಬಿಟ್ರೆ ಸಾಕು, ಎಲ್ಲ ಬಂದುಬಿಡ್ತದೆ. ಸಮಥಿಂಗ್ ಅನ್ಅಕಾಡೆಮಿಯಲ್ಲಿ ಒಬ್ಬರು ಫ್ರೀ ಕ್ಲಾಸ್ ಮಾಡ್ತಾರೆ ನೋಡ್ರಿ, ಯಾರು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ಈಶ್ವರಗಿರಿ ಏನಂತಾರೆ, ಅವ್ರದ್ದು ನೋಡ್ಬೋದು. ಬಟ್ ನೋಡಬೇಕಾದ್ರೆ ತಲೆಗಿಟ್ಕೊಂಡಿರಿ, ಫುಲ್ ಕಂಪ್ಲೀಟಾಗಿ ಲೆವೆಲ್ಸ್ ಹೇಳ್ಬೇಕು ಅಂಥವ್ನು ನೋಡ್ರಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಥದ್ದು. ಸೊ ಭಾಳ ಸಲ ಪ್ರಾಕ್ಟೀಸ್ ಮಾಡಿರಿ. ಮೆಂಟಲ್ ಎಬಿಲಿಟಿನ ಒಂದೇ ಸರಿಗೆ ಬರಲ್ಲ, ಹೆವಿ ಪ್ರಾಕ್ಟೀಸ್ ಮಾಡಿರಿ. ಒಂದು 25-30 ಟಾಪಿಕ್ಸನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಮೆಂಟಲ್ ಎಬಿಲಿಟಿ ಆದಮೇಲೆ ಪ್ರಚಲಿತ ಘಟನೆಗಳು ನೋಡಿ. ಭಾಳಷ್ಟು ಹುಡುಗರು ನಾನು ಅಬ್ಸರ್ವ್ ಮಾಡಿದಾಗೆ ಕಳೆದ ಒಂದು 2 ವರ್ಷ 2020 ಈ ಕಡೆ ಮೆಂಟಲ್ ಎಬಿಲಿಟಿ ಎಲ್ಲ ಕಡೆ ಮೆಂಟಲ್ ಎಬಿಲಿಟಿ ಹೆಂಗಾಗ್ಬಿಟ್ಟತ್ತೆ ಮಾರ್ಕೆಟಲ್ಲಿ ಅಂದರೆ ತುಂಬಿ ತುಳುಕಾಡಕತ್ತೈತದ, ಅಷ್ಟು ಮೆಂಟಲ್ ಎಬಿಲಿಟಿ ಅದ.
ಇಲ್ಲಿ ನಾನು ಹೇಳೋದಷ್ಟೇ ನಿಮಗೆ ಲಿಮಿಟೆಡ್ ಸೋರ್ಸ್ ಇರಲಿ, ಎಲ್ಲ ಸೋರ್ಸ್ ತೊಗೊಳೋದು ಬೇಡ. ಪಿ ಸಿಗೋಸ್ಕರ 2 ಸೋರ್ಸ್ ಹೇಳ್ತೀನಿ ರೀ, ಅವೆರಡು ಸೋರ್ಸ್ನ ಓದ್ರಿ. 10 ಕ್ವಶನ್ ಬಂದರೆ ಒಂದು 8 ಆದರೂ 7 ಆಗ್ತೀರಿ. ಮೇನ್ ಮೆಂಟಲ್ ಎಬಿಲಿಟಿಗೆ ಕರೆಂಟ್ ಅಫೇರ್ಸ್ಗೆ ಸೋರ್ಸಸ್ ನೋಡಿರಿ. ಒಂದು PIB ಅಂತ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಗೌರ್ಮೆಂಟದ್ದು ಏನೇ ಸುದ್ದಿ ಆದರೆ ಇಲ್ಲಿ ಬರ್ತಾವೆ. 2ನೇದ್ದು ದ ಹಿಂದೂ ನ್ಯೂಸ್ ಪೇಪರ್. 3ನೇದ್ದು ಕನ್ನಡದಲ್ಲಿ ಕರ್ನಾಟಕದ ಬೇಕು ಅಂದರೆ ಪ್ರಜಾವಾಣಿ. ಇವು 3 ಬೇಸ್ ಮಿನಿಮಮ್ ಇರಬೇಕು. ಇವುಗಳನ್ನು ಒಳಗೊಂಡಿರುವಂಥ ಇನ್ಫಾರ್ಮೇಷನ್ನು ಕರೆಂಟ್ ಅಫೇರ್ಸ್ ಇರುವಂಥದ್ದನ್ನು ನಾವು ಕವರ್ ಮಾಡ್ಕೋಬೇಕು. ನಾವು ಆ್ಯಕ್ಚುಲಿ ಹೇಳ್ತೀವಿ ನ್ಯೂಸ್ ಪೇಪರ್ ಓದಬೇಕಂತ, ಬಟ್ ನೋಟಿಫಿಕೇಶನ್ ಆದಮೇಲೆ ನ್ಯೂಸ್ ಪೇಪರ್ ಓದ್ಕೊಂತ ಕೊಡೋಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಿನಿಮಮ್ 1 ಇಯರ್ ಇಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕದು. ಸೊ ಈಗ ರೆಡಿ ಇರುವಂಥದ್ದು 1 ಇಯರ್ ಕರೆಂಟ್ ಅಫೇರ್ಸ್ ಮಿನಿಮಮ್ ಇರಲಿ. 1 ಇಯರ್ ಕರೆಂಟ್ ಅಫೇರ್ಸ್. ಸರ್ 6 ಮಂತ್ಸ್ ಸಾಕಾಗತ್ತಾ? ನೋಡ್ರಪ್ಪ, ಯಾರಿಗೂ ಗೊತ್ತಿಲ್ಲ. 8, 12 ವರ್ಷ ನಿಂತು 14, 15, 13 ವರ್ಷ ನಿಂತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗ್ತಾನೆ ಇದ್ದೀನಿ. ಪ್ರತಿ ಸಲ ಎಕ್ಸಾಮ್ ಬರೆಯೋಕೆ ಹೋದಾಗ ಭಯದಿಂದ ಹೋಗ್ತೀನಿ. ಪ್ರತಿ ಸಲ ಎಕ್ಸಾಮ್ ಬರೆಯೋಕೆ ಹೋದಾಗ ಭಯನೇ ಇರ್ತದೆ. ನಾನೇನೋ ಒಬ್ಬ ನಿಮಗೆ ಹೆಂಗೋ ಒಂದೇನೋ ನನ್ನ ಪರ್ಸ್ನಲ್ಲಾಗಿ ಇನ್ಸ್ಟಿಟ್ಯೂಟ್ ಅದ, ನಂದೇನೋ ಪರ್ಸ್ನಲ್ ಅದ ಅಂತಂದ್ರೆ ಹಂಗೆ ಪಕ್ಕ ಸಾಕು ಹಿಂಗೆ ಹೇಳ್ಬೋದು. ನಾನೊಬ್ಬ ನಿಮ್ಮ ಸ್ಥಾನದಲ್ಲಿ ಕಾಂಪಿಟೇಟಿವ್ ಆಸ್ಪಿರೆಂಟಾಗಿ ನಿಂತು ನೋಡಿದಾಗ ಪ್ರತಿ ಸಲ ಎಕ್ಸಾಮ್ ಬರೆಯೋಕೆ ಹೋದಾಗ ಭಯದಿಂದನೇ ಹೋಗಿರ್ತೀನಿ. ಆ ದೃಷ್ಟಿಕೋನದಿಂದ ಹೇಳ್ತೀನಿ. 2 ಅದಾವ. ಒಂದು GK ಟುಡೇ ಓದ್ರಿ, ಇನ್ನೊಂದು ಸ್ಪರ್ಧಾ ವಿಜೇತ ಓದ್ರಿ. GK ಟುಡೇ ಯಾಕೆ ಅಂತ ಕೇಳಿದರೆ PIB ಇನ್ಫಾರ್ಮೇಷನ್ನು, ದ ಹಿಂದೂ ನ್ಯೂಸ್ ಪೇಪರ್ ಇನ್ಫಾರ್ಮೇಷನ್ನು, ಪ್ಲಸ್ ಸಮಥಿಂಗ್ ವಿಷನ್ IAS, ಇನ್ಸೈಟ್ IAS, UPSC ಸಂಬಂಧಪಟ್ಟಂಥವ್ರು ಇವು ಅದರಾಗಿರುವಂಥ ಕ್ವಶನ್ಸ್ಗಳು ಇರ್ತವೆ. ಯಾವುದು ಸಮಥಿಂಗ್ GK ಟುಡೇಯಲ್ಲಿ. ಅದರ ಜೊತೆಗೆ ಕರ್ನಾಟಕದ್ದು ಕವರ್ ಆಗಬೇಕು, ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧ ಕವರ್ ಆಗಬೇಕು ಅಂದರೆ ಸ್ಪರ್ಧಾ ವಿಜೇತ ಕೂಡ ಸುಮಾರು ವರ್ಷಗಳಿಂದ ಚೆನ್ನಾಗಿ ಕೊಟ್ಟಿರುವಂಥ ಮ್ಯಾಗ್ಝಿನ್ ಅದ. ಇವೆರಡು ಓದ್ರಿ. ಅಥವಾ ಸರ್ ನಾನು ಇನ್ನೂ ಬೇರೆದು ಯಾವುದೋ ಫಾರ್ ಎಕ್ಸಾಂಪಲ್ ಯಾವುದೋ ಅವಲೋಕನ್ ಅಂತ ಬರ್ತದೆ, ಸಮಥಿಂಗ್ ಯಾವುದೋ ಒಂದು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಯಾವುದೋ ಮ್ಯಾಗ್ಝಿನ್ ಬರ್ತದೆ. ನೋ ಪ್ರಾಬ್ಲಮ್, ಓದಿ. 2ನ್ನೇ ಓದಿ, ಜಾಸ್ತಿನೂ ಓದಕ್ಕೆ ಹೋಗಬೇಡಿ. GK ಟುಡೇ ಕವರ್ ಮಾಡ್ಕೊಳ್ಳಿ, ಇನ್ನೊಂದನ್ನು ಕವರ್ ಮಾಡ್ಕೊಳ್ಳಿ. ತುಂಬ ಇದಾಗೋದು ಬೇಡ. 2 ಮ್ಯಾಗ್ಝಿನ್ ಅಷ್ಟೇ, 2 ಸೋರ್ಸು ಇರಲಿ. ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥದ್ದಾಯಿತು. ಯೂಟ್ಯೂಬ್ ಚಾನಲ್ಸ್ಗಳದಾವೆ, ಭಾಳಷ್ಟು ಯೂಟ್ಯೂಬ್ ಚಾನಲ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಅದಾವೆ. ಆನ್ಲೈನ್ ಸೋರ್ಸಸ್ಗಳ ಬಗ್ಗೆ ಹೇಳ್ತೀನಿ ನಾನು. ಇವು ಸಬ್ಜೆಕ್ಟ್ ವೈಸ್ ಆದವು ರೀ. ಇನ್ನು ಸಿಂಗಲ್ ಬುಕ್ಗಳು, ನಾನು ಹೇಳಿದ್ದೀನಿ, ನಿಮ್ಮ ಇಷ್ಟ. ಸಿಂಗಲ್ ಬುಕ್ಗಳು ನೋಡಿರಿ. ಒಂದೇ ಬುಕ್ ಇರ್ತದೆ, ಅದರಾಗ ಮೇಲೆ ಹೇಳಿದ್ಮೇಲೆ ಎಲ್ಲ ಸಬ್ಜೆಕ್ಟ್ಗಳು ಇರ್ತಾವೆ. ಕರೆಂಟ್ ಅಫೇರ್ಸ್ ಇರಲ್ಲ, ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಕಡಿಮೆ, ಮಿಕ್ಕಿದ್ವೆಲ್ಲ ಇರ್ತಾವೆ. ಯಾವ್ಯಾವ ಓದಬೇಕು ಸಿಂಗಲ್ ಬುಕ್ಸ್ ಓದಬಹುದು ಅಂದರೆ ಚಾಣಕ್ಯ ಕಣಜ ಅಂತ ಸ್ಟ್ಯಾಟಿಕ್ GK ಕೂಡ ಕವರ್ ಆಗ್ತದೆ. ಸೊ ವಿಶ್ವಾಸಾರ್ಹನೀಯ ಪುಸ್ತಕ, ಹಲವಾರು ವರ್ಷಗಳಿಂದ ಒಬ್ಬ ಉತ್ತಮವಾದಂಥ ಅನುಭವ ಇರುವಂಥ ಬರೆದಂಥ ಒಬ್ಬ ಲೇಖಕ ಬರೆದಂಥ ಪುಸ್ತಕ. ಸೊ ನೂತನ GK ಅಂತ, ಇದು ಕೂಡ ಒಳ್ಳೆಯ ಮಾಹಿತಿ ಒಳಗೊಂಡಂಥ ಪುಸ್ತಕ. ಸಾಮಾನ್ಯ ಅಧ್ಯಯನ KM ಸುರೇಶ್ ಸರ್ ಅವರು ಬರೆದಂಥ ಪುಸ್ತಕ. ಇವು ಮೂರು ಅನುಭವಿ ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ಒಳ್ಳೆ ಅನುಭವ ಇರುವಂಥ ಲೇಖಕರು ಬರೆದಂಥ ಪುಸ್ತಕಗಳು. ಸರ್ ಎಲ್ಲ ಕವರ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಸಿಂಗಲ್ ಬುಕ್ಗಳಲ್ಲಿ ಏನಂತಾರಲ್ಲ, ಅವ್ರು ಬರೆದವರು ಸಂಬಂಧಪಟ್ಟಂಥವ್ರು ಕಾನ್ಫಿಡೆನ್ಸ್ ಕೊಡ್ಬೋದು. ನಾನೊಬ್ಬ ಆಸ್ಪಿರೆಂಟಾಗಿ ನೋಡಿದಾಗ ಇಲ್ಲಿವರೆಗೆ ನಾನು ಯಾವತ್ತೂ ನಂಬಕ್ಕೆ ಹೋಗಿಲ್ಲ. ಓದ್ಬೋದು ಏನೋ ಇನ್ಫಾರ್ಮೇಷನ್ಗೋಸ್ಕರ. ಆದರೆ ನಾನು ಹೇಳಿದ್ನಲ್ಲ, ಒಳ್ಳೆಯ ಪುಸ್ತಕಗಳದಾವೆ. ಇದಾದ ಮೇಲೆ ಸರ್ ಇವತ್ತು ಮಾರ್ಕೆಟಲ್ಲಿ ಹೋಗಿರಿ ಸರ್, ನೀವು ಬೇಜಾನ್ ಬುಕ್ ಸಿಗ್ತವೆ ಸಿಂಗಲ್ ಬುಕ್ಗಳು. ನಾನು ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ, ನನಗೆ ಗೊತ್ತಿರಲಾರ್ದ್ರೆ ನೀವು ಯಾವುದಾದ್ರೂ ಓದ್ಬೋದು ಸಿಂಗಲ್ ಬುಕ್. ಬಟ್ ಹೇಳ್ತೀನಲ್ಲ, ನೋ 100% ಪಾಸ್ ಆಗ್ತೀರಿ ಅಂತ ನಾನು ಹೇಳಲ್ಲ. 40-30 ಕ್ವಶನ್ ಬರ್ಬೋದು. ಇವಾಗ ನಮಗೆ ಈ ಕಳೆದ 1-2 ವರ್ಷದಿಂದ ಅಬ್ಸರ್ವ್ ಮಾಡಿದಾಗ ಈ ಬುಕ್ನಿಂದ ಇಷ್ಟು ಬಂದು, ಈ ಬುಕ್ನಿಂದ ಇಷ್ಟು ಬಂದು ಅಂತ ಎಕ್ಸಾಮ್ ಆದಮೇಲೆ ನೋಡ್ತಿರ್ತೀವಿ ನಾವು. ಸರ್ 40-30 ಒಂದು ಬುಕ್ನಿಂದ ಬಂದ ತಕ್ಷಣವೇ ನೀವು ಪಾಸ್ ಆಗೋಕ್ಕಾಗಲ್ಲ. ಮತ್ತು ನೀವು ಆ ಬುಕ್ ಓದ ತಕ್ಷಣ 40 ಬಂದಂದ್ರೆ 40 ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ಯಾರಿಗೂ ಇರಲ್ಲ. ಹಾಗಾಗಿ ತೊಗೊಳ್ಳಿ, ಬೇಡ ಅಂತ ಹೇಳಲ್ಲ. ಅದರ ಜೊತೆಗೆ ಬೇರೆದನ್ನು ಓದಿ. ಇದಕ್ಕೆ ಅಂತ ಲಿಮಿಟ್ ಆದರೂ ಜಾಬ್ ಆಗಲ್ಲ. ಈಗ ನಾನು ವಿಶ್ವರಾಜ್ ಹೇಳಿದ್ದೀನಪ್ಪ ಅಂತಂದ್ರೆ ವಿಶ್ವ ಹೇಳಿದ್ದೇ ಫೈನಲ್ ಅಲ್ಲ, ನಿನ್ನ ಸ್ವಂತ ಬುದ್ಧಿ ಇರಬೇಕು. ಹಾಗಾಗಿ ಸಿಂಗಲ್ ಬುಕ್ಗಳು ನೋಡಿರಿ. ಪರಮ್ ಅಂತ ಒಂದು ಬುಕ್ ಅದೇ, ಚಿಗುರು ಅಂತ ಒಂದು ಬುಕ್ ಅದೇ, ಇನ್ನೊಂದು ಯಾವುದು ಗರುಡ ಅಂತ ಬುಕ್ ಅದೇ. ಅಥವಾ ಎನಿ GK ಬುಕ್, ಸಾಮಾನ್ಯ ಅಧ್ಯಯನ ಒಳಗೊಂಡಿರುವಂಥ ಎನಿ GK ಬುಕ್. ನಾನು ಫಸ್ಟಿಗೆ ಹೇಳೋದು ಚಾಣಕ್ಯ ಕಣಜ, ನೂತನ GK, ಸಾಮಾನ್ಯ ಯಾವುದನ್ನು ಒಂದು ತೊಗೊಳ್ಬೇಕು. ಈ ಬುಕ್ಗಳಲ್ಲಿ ಒಂದು ಬುಕ್ ತೊಗೋಬೇಕು ಸರ್. ನೀವು ಎಲ್ಲ ಬುಕ್ ತೊಗೊಳ್ಳೋದಲ್ಲ. ಒಂದು ಬುಕ್ ಸ್ಟಾರ್ಟಿಂಗ್ ಇದ್ದವ್ರಿಗೆ ಹೇಳ್ತೀನಿ, ಒಂದೇ ಬುಕ್ ತೊಗೊಳ್ರಿ. 6 ಬುಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾರೀ ಒಂದು ಬುಕ್ ಬೆಸ್ಟ್ ವರ್ಸ್ಟ್ ಅಂತ ಇಲ್ಲ, ಹೆಚ್ಚು ಕಡಿಮೆ 40-50 ಒಳ್ಳೆ ಬರ್ತವೆ. ಮಿನಿಮಮ್ ಕ್ವಶನ್ಸು, ಸರಾಸರಿ ಕ್ವಶನ್ಸ್ ಬಂದೇ ಬರ್ತವೆ ಎಲ್ಲ ಬುಕ್ನಿಂದ. ಸೊ ಹಾಗಾಗಿ ಯಾವುದನ್ನು ಒಂದು ತೊಗೊಳ್ಳಿ. ಇಂಗ್ಲೀಷ್ನವ್ರು ಇದ್ದರೆ ಲೂಸೆಂಟ್ GK, ಸ್ವಲ್ಪ ನಾನು ಅಬ್ಸರ್ವ್ ಮಾಡಿದ ಹಾಗೆ ಲೂಸೆಂಟ್ GK ಬುಕ್ಕನ್ನು ಓದಿದರೆ ಬೆಟರ್ ನೋಡಿರಿ. ಈ ಮೇಲಿನ ಬುಕ್ಗಳಿಗಿಂತ ಲೂಸೆಂಟ್ GK ಬುಕ್ ಈಸ್ ಬೆಟರ್. ಭಾಳಷ್ಟು ಸಲ ಕ್ವಶನ್ಸು ಅದರಿಂದ ಅರೈಸ್ ಆಗುವ ಸಾಧ್ಯತೆ ನಾನು ನೋಡಿದ್ದೀವಿ ಭಾಳಷ್ಟನ್ನು. ಇದು ಸಿಂಗಲ್ ಬುಕ್ಗಳು. ಇನ್ನು ಬೆಸ್ಟ್ ಆನ್ಲೈನ್ ಸೋರ್ಸಸ್ಗಳು ಯಾವುದು
ಆನ್ಲೈನ್ ಬೆಸ್ಟ್ ಸೋರ್ಸಸ್ ಯಾವಪ್ಪ? ನಂಬರ್ 1 ಕರೆಂಟ್ ಅಫೇರ್ಸು ಮತ್ತು ಪರಿಸರ ವಿಜ್ಞಾನ. ಇತ್ತೀಚೆಗೆ ಸಮಥಿಂಗ್ ಹಿಸ್ಟ್ರಿ ಜಿಯೋಗ್ರಫಿ ಕ್ಲಾಸು ಕೂಡ ಮಾಡ್ತಾ ಇದ್ದಾರೆ. ಅಮರ್ ಕ್ಲಾಸಸ್ ಅಂತ, ಅಮರೇಶ್ ಪೋತ್ನಾಳ್ ಅಂತ ಅವರೊಬ್ಬ ಪ್ರೊಫೆಸರ್ ರೀ, ಅಸಿಸ್ಟೆಂಟ್ ಪ್ರೊಫೆಸರು, IIT ಖರಗಾಪುರದಿಂದ MTech ಪದವಿ ಪಡೆದಂಥವರು. ಅತ್ಯುತ್ತಮ ನಾಲೆಜ್ ಅದೇ, ಒಳ್ಳೆ ಡೀಪಾಗಿಸಿ ಕರೆಂಟ್ ಅಫೇರ್ಸ್ನ ಅನಾಲಿಸಿಸ್ ಮಾಡ್ತಾರೆ. ಜೊತೆಗೆ ಬೇರೆ ಕ್ಲಾಸಸ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರ ಕ್ಲಾಸಸ್ಗಳನ್ನು ನೋಡಿದರೆ ನನಗೆ ಮೋಸ ಇಲ್ಲ ಅಂತ ನನಗನ್ನಿಸುತ್ತೆ. ಒಂದು ಅಮರ್ ಕ್ಲಾಸಸ್. ಎರಡನೇದು ಈ PC ಗೆ ಸಂಬಂಧಪಟ್ಟಂಗೆ, ವಿಶೇಷವಾಗಿ PC ಗೆ ಸಂಬಂಧಪಟ್ಟ ಹಾಗೆ ಉಷಿನಪ್ಪ ನಾಯಕ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದೇ. ಒಳ್ಳೆ ಕ್ಲಾಸ್ ಅನ್ನೋದಕ್ಕಿಂತ ಭಾಳಷ್ಟು ಜನ ರೆಗ್ಯುಲರ್ ಕ್ಲಾಸ್ ಮಾಡ್ತಿರ್ತಾರೆ, ಮೆಂಟಲ್ ಎಬಿಲಿಟಿ ಹೇಳ್ತಿರ್ತಾರೆ, ಸೈನ್ಸ್ ಹೇಳ್ತಿರ್ತಾರೆ. ಸೊ ನಾನು ಯಾರಿಗೆ ಕೋಚಿಂಗ್ ಹೋಗೋಕ್ಕಾಗಲ್ಲ, ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಟ್ ಕ್ಲಾಸಸ್. ಸೊ ಯಾರ್ದು? ಉಷನಪ್ಪ ನಾಯಕನ ಯೂಟ್ಯೂಬ್ ಚಾನಲ್. ನೆಕ್ಸ್ಟು ಸಾಧನ ಅಕಾಡೆಮಿ. ಸಾಧನ ಅಕಾಡೆಮಿಯಲ್ಲಿ ಹಲವಾರು ಹಿಂದಿನ ವೀಡಿಯೋಗಳದಾವೆ, ಹಿಸ್ಟ್ರಿ ಜಿಯೋಗ್ರಫಿ ಇದಕ್ಕೆ ಸಂಬಂಧಪಟ್ಟಂಥವು, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥವು. ಸಾಧನ ಅಕಾಡೆಮಿಯಲ್ಲಿ ಹೋಗಿ ನೋಡಿದರೆ ಒಳ್ಳೆ ವೀಡಿಯೋಗಳು ಸಿಗ್ತಾವೆ. ನಿಮಗೆ ಯಾವ್ದು ಬೇಕು ಅದನ್ನು ನೋಡ್ರಿ, ಸುಮ್ಮನೆ ಹೋಗಿಸಿ ನೋಡೋಕೆ ಹೋಗ್ಬೇಡ್ರಿ. ಯೂಸ್ ಇದೆ, ನಿಮ್ಗೆ ಅವಶ್ಯಕತೆ ಇದ್ರೆ ಅಷ್ಟೇ ನೋಡಿರಿ, ಅವು ಯೂಸ್ಫುಲ್ಲೇ ಅದಾವೆ, ಅವಶ್ಯಕತೆ ನಿಮಗಿರಬೇಕು. ನೆಕ್ಸ್ಟು ಆಫೀಸರ್ ಅಡ್ಡಾ ಅಂತ ಒಂದು ಚಾನಲ್ ಅದೇ. ಆ್ಯಕ್ಚುಲಿ ಅದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದ, ಆನ್ಲೈನ್ ಕೋಚಿಂಗ್ ಇನ್ಸ್ಟಿಟ್ಯೂಟು. ಬಟ್ ರೆಗ್ಯುಲರ್ ಆಗಿಸಿ ಕರೆಂಟ್ ಅಫೇರ್ಸಿಗೂ ವಿಡಿಯೋ ಮಾಡ್ತಿರ್ತಾರೆ. ಅವ್ರ PDF ಕೂಡ ಅವರು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಿರ್ತಾರೆ. ನೋಡಿ, ನಿಮ್ಗೆ ಯೂಸ್ಫುಲ್ ಆಗ್ತಿತ್ತು ಅಂತಂದರೆ ನಾನು ಹೇಳಿದ್ನಲ್ಲ, ಅವೈಲೇಬಲ್ ಅದಾವ, ನಿಮ್ಗೆ ಯೂಸ್ಫುಲ್ ಆಗ್ತಾನೋ ನೋಡ್ಕೋಬೇಕಷ್ಟೇ. ಸೊ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದೇ. ಅವರು ಕೂಡ ರೆಗ್ಯುಲರ್ ಆಗಿ ದಿನಾಲು 10-15 ಕ್ವಶನ್ಸ್ಗಳನ್ನು, ಪ್ರಚಲಿತ ಘಟನೆಗಳನ್ನು ಮಾಡ್ತಿರ್ತಾರೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವುಗಳೆಲ್ಲ ಯೂಟ್ಯೂಬ್ ಚಾನಲ್ಸ್ಗಳು. ಇವುಗಳೆಲ್ಲ ಯೂಟ್ಯೂಬ್ ಚಾನಲ್ಸ್ಗಳು. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳ್ತೀನಿ ನೋಡಿ, PC PSI ಓದುವವರು GK ಟುಡೇ ಮತ್ತು ಎಕ್ಸಾಮ್ ವೇದ, ಇವುಗಳಲ್ಲಿ ಹಿಸ್ಟ್ರಿ ಅದ, ಜಿಯೋಗ್ರಫಿ ಅದ, IC ಅದ, ಎಲ್ಲ ಕ್ವಶನ್ ಸಿಗ್ತಾವೆ, ಕರೆಂಟ್ ಅಫೇರ್ಸು ಸಿಗ್ತಾವೆ. ನೀವೇನು ಮಾಡಿ ಅಂತಂದ್ರೆ ಎಲ್ಲ ಬುಕ್ಸ್ಗಳೆಲ್ಲ ಓದಿದ ಮೇಲೆ ಲಾಸ್ಟಿಗೆ ಮತ್ತು ಫಸ್ಟಿಗೆ ಕ್ವಶನ್ ಪೇಪರ್ ಓದಬಾರ್ದು. ಇವು ಕ್ವಶನ್ಗಳನ್ನ ಬಿಡಿಸ್ಕೊಂತ ಹೋದ್ರೆ ಕೆಲವು ನೋಡಿದೆನಪ್ಪ, ಕೆಲವೊಂದು ಕಡೆಗೆ ನೋಡಿ ಸರ್, ಕ್ಲಿಕ್ ಆದರೆ ಕ್ಲಿಕ್ ಆಗ್ತಾವೆ, ತೊಂದರೆ ಬರ್ತಾವೆ, ಬಂದಿಲ್ಲ ಅಂತ ಡಬ್ಬ ಹಾಕೊಂಡು ಹೋಗ್ತಾವೆ. ಮತ್ತು ಅವ್ನು ನೆನಪಿರ್ಬೇಕಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ ನೀವು. ಅದಾದಮೇಲೆ ಇವನು ಬಿಡಿಸ್ಕೊಂತ ಹೋಗ್ರಿ. ಯಾವನ್ನ? ಎಕ್ಸಾಮ್ ವೇದದಲ್ಲಿರುವಂಥ ಹಿಸ್ಟ್ರಿ ಕ್ವಶನ್ಸ್ಗಳನ್ನು, GK ಟುಡೇಲಿರುವಂಥ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಜಸ್ಟ್ ನೀವು ಆ ವೆಬ್ಸೈಟ್ ಚೆಕ್ ಮಾಡಿ ನೋಡ್ರಿ. ನೀವು ಸ್ವಲ್ಪ GK ಟುಡೇಗೆ ಸಮ್ ವಾಟ್ ಇಟ್ ಇಸ್ ಅ ಟೀಮ್ ವರ್ಕ್ ಅದ. ಎಕ್ಸಾಮ್ ವೇದ ಮತ್ತು GK ಟುಡೇ ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳ್ತೀನಿ ನೋಡ್ರಿ. ಒಂದು ಇನ್ಸ್ಟಿಟ್ಯೂಟ್ ಅದ, ಒಂದು ಆನ್ಲೈನ್ ಇನ್ಸ್ಟಿಟ್ಯೂಟ್ ಅದ. ಯಾರೇ ಅಂದರೆ ಒಬ್ಬ ವ್ಯಕ್ತಿಗಿಂತ ಗ್ರೂಪ್ ಆಫ್ ಪರ್ಸನ್ಸ್ ಭಾಳ ಇಂಪಾರ್ಟೆಂಟ್. ಈ GK ಟುಡೇ ಮತ್ತು ಎಕ್ಸಾಮ್ ವೇದ ಒಂದು ಟೀಮ್ ವರ್ಕ್ ಅದ. ಆ ಟೀಮ್ ವರ್ಕ್ ಸೇರಿ ರೆಡಿ ಮಾಡಿರೋಂಥ ಮಟೀರಿಯಲ್ ಇರ್ತದೆ, ಚೆನ್ನಾಗಿರ್ತವೆ. ಸೊ ಲಾಸ್ಟಿಗೆ ಅವ್ನು ನೋಡ್ಕೊಳ್ಳಿ. ಇದು ಆನ್ಲೈನ್ ಸೋರ್ಸಸ್ಸು. ಇನ್ನೂ ಕೂಡ ಏನಾಗುತ್ತೆ ಆನ್ಲೈನ್ ಸೋರ್ಸಸ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ ಹಾಗೆ ಅಂದರೆ, ಯಾರೋ ವಿಶ್ವ ಕಿಂಗ್ಡಮ್ ಅದಾರೆ, ಏನೋ ಸಮಥಿಂಗ್ ಸಕ್ಸಸ್ಫುಲ್ ಪರ್ಸನ್ ಅದಾನೆ, ಜಾಬ್ ಆಗಿದೆ, ಜಾಸ್ತಿ ಮಂದಿ ಅವ್ರು ನೋಡ್ತಾರೆ, ಸ್ವಲ್ಪ ಏನೋ ಕಾಂಪಿಟೇಟಿವ್ ಆಸ್ಪಿರೆಂಟ್ಗಳಲ್ಲಿ ಹೆಸರದೆ ಅಂತ, ಈ ಥರ ಇದ್ದರನ್ನು ಫಾಲೋ ಮಾಡಬೇಡಿ. ಪ್ರಭಾವಿಗಳನ್ನು ಫಾಲೋ ಮಾಡಬೇಡ್ರಿ. ಕಂಟೆಂಟ್ ನೋಡಿರಿ, ಕಂಟೆಂಟ್ ಯೂಸ್ಫುಲ್ ಇದ್ರೆ ಮಾತ್ರ ಫಾಲೋ ಮಾಡಿ. ಭಾಳ ಅಬ್ಸರ್ವ್ ಮಾಡಿದ್ದೀನಿ ನಾನು. ಕೆಲವೊಬ್ಬರು ಇನ್ನೂ ಅವರು ಮೇ ಬಿ ಅವರು ಆಸ್ಪಿರೆಂಟ್ಗಳೇ ಅದಾರ, ಒಳ್ಳೊಳ್ಳೆ ಚಾನಲ್, ಒಳ್ಳೊಳ್ಳೆ ವೀಡಿಯೋಗಳದಾವೆ. ಎಷ್ಟು ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಇರ್ತಾವಂದರೆ 10, 15, 20, 30, 300, 400 ವ್ಯೂಸ್ ಆಗಿರ್ತಾವೆ. ಈಗ ನಾವು ಫೇಮಸ್ ಇದ್ದರೆ ಯಾರು ನೀವು ಸುಮ್ಮನೆ ನಾವು ಏನು ಮಾತಾಡಿಲ್ಲ, ಸುಮ್ಮನೆ ಯೂಸ್ಲೆಸ್ ಮಾತಾಡಿದ್ವಿ, ಯಾವುದೋ ಒಂದು ಕ್ವಶನ್ ಪೇಪರ್ ಬಿಡಿಸಿ ಅಂದರೂ ಕೂಡ 15,000 ಜನ ನೋಡಿರ್ತೀರಿ. ತಪ್ಪಂತ ಹೇಳಲ್ಲ ನಾನು, ಅಂಥವು ಕೂಡ ಅದಾವೆ. ನಿಮಗೆ ಸಿಕ್ಕರೆ ಒಂದು ಸಲ ವಿಡಿಯೋಗಳು ನೋಡಿ, ಅವನಿಗೆ ಸಪೋರ್ಟ್ ಮಾಡ್ತೀನಿ, ಇವನಿಗೆ ಸಪೋರ್ಟ್ ಮಾಡ್ತಾನಲ್ಲ ಸರ್, ಯಾರಿಗೆ ಸಪೋರ್ಟ್ ಮಾಡಿ ಏನು ಮಾಡ್ತೀರಿ? ಈಗ ನೀವು ಓದಕತ್ತೀರಿ, ನಿಮಗೆ ಸಪೋರ್ಟ್ ಯಾರು ಮಾಡ್ತಾರೆ ನೋಡ್ಕೊಳ್ಳಿ, ನೀವೇ ಸಪೋರ್ಟ್ ಮಾಡ್ಕೋಬೇಕು. ನಾವೆಲ್ಲರೂ ಮಾಡೋದು ಜಸ್ಟ್ ಒಂದು ಪುಷ್ ಅಷ್ಟೇ. ಯಾವ ಬಡವ್ರ ಸೇವೆ ಇಲ್ಲ, ದೇವ್ರ ಸೇವೆ ಇಲ್ಲ, ದಿಂಡ್ರ ಸೇವೆ ಇಲ್ಲ. ಇಟ್ ಈಸ್ ಜಸ್ಟ್ ಏನಂತಾರಲ್ಲ ಸ್ಲೋಗನ್ಸ್. ಅವು 2020 ಬಂದಮೇಲೆ ಸ್ಲೋಗನ್ಸ್ಗಳವು. ಅದಕ್ಕೆ ನಾನು ಹೇಳೋದೇನು ಅಂದರೆ, ಕೆಲವೊಬ್ಬರು ಫೇಮಸ್ ಇಲ್ಲ ಆದರೆ ಒಳ್ಳೆ ಕಂಟೆಂಟ್ ಕೊಡುವಂಥ ಇರ್ತಾರೆ. ಯಾರಂತ ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಾನು ನೋಡಲ್ಲ. ನಾನು ಯಾಕೆ ನೋಡಬೇಕು? ಈಗ ನಾನು ಬೇರೆ UPSCಗೋ ಯಾವುದೋ KSಗೋ ದೊಡ್ಡ ರೆಫರೆನ್ಸ್ ಬುಕ್ ಓದಬೇಕಾದ್ರೆ PC ಸಂಬಂಧಪಟ್ಟಂಥ ಎಲ್ಲಿ ಟೈಮ್ ಸಿಗ್ತೈತೆ ರೀ. ಈ ಟೈಮ್ ಸಿಕ್ಕರೆ ನಾನು ರೆಗ್ಯುಲರಾಗಿ ದಿನಾಲು ಒಂದೊಂದು ವೀಡಿಯೋ ಮಾಡ್ತೀನಿ, ದಿನಾಲು ಒಂದೊಂದು ಕ್ಲಾಸನ್ನು ಮಾಡ್ತೀನಿ. ಇರುವಂಥ ಅನುಭವನ ಹೆಚ್ಕೊಂಡ್ರೆ ಎಷ್ಟೋ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಅಂಥ ವಿಡಿಯೋಗಳನ್ನು ಕೂಡ ನೋಡಿ. ಇದು ಆನ್ಲೈನ್ ಬೆಸ್ಟ್ ಸೋರ್ಸಸ್ ಆಯಿತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ KSP ಆಸ್ಪಿರೆಂಟ್ ಮಾಡುವಂಥ ಮಿಸ್ಟೇಕ್ಗಳು ನೋಡಿರಿ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಯಾವುದೇ ಕಾರಣಕ್ಕೆ ಸಿಕ್ಕಾಪಟ್ಟಿ ಪುಸ್ತಕಗಳನ್ನ ಖರೀದಿ ಮಾಡಿಕೊಂಡು ಗೋಳೆ ಹಾಕ್ಕೊಂಡು ಅದನ್ನೊಂದು 10 ಪೇಜ್ ಓದಿದೆ ಬಿಟ್ಬಿಟ್ಟೆ, ಇನ್ನೊಂದು 10 ಪೇಜ್ ಓದಿ ಅಂತ ಮಾಡೋಕ್ಕೋಗ್ಬೇಡ್ರಿ. ಲಿಮಿಟೆಡ್ ಸೋರ್ಸ್ ಓದ್ರಿ. ಒಂದೇ ಬುಕ್ಕನ್ನು 10 ಸಲ ಓದ್ರಿ. 10 ಬುಕ್ಕನ್ನು ಓದೋದಕ್ಕಿಂತ ಒಂದೇ ಬುಕ್ಕನ್ನು 10 ಸಲ ಓದ್ರಿ. ಆ ಬುಕ್ ಓದುವಾಗ ಅಂದ್ಕೋಬೇಕು ನಿಮಗೆ
ಕ್ವಶನ್ ಪೇಪರ್ಗಳ ಅನಾಲಿಸಿಸ್ ಮಾಡಿದ್ಮೇಲೆ ಎಲ್ಲ ಕವರ್ ಆಗಬೇಕು. ಇದು ಲಿಮಿಟೆಡ್ ಸೋರ್ಸ್ನ ಯೂಸ್ ಮಾಡಿ. ಎರಡನೇದು, ಬರೇ ಕ್ವಶನ್ ಪೇಪರ್ನ ಬರಿಬೇಡಿ ಸಾರ್, ಬರೇ ಕ್ವಶನ್ ಪೇಪರ್. ನನಗೆ ಯಾರು ಕೇಳಿದೆ, ಇಂದಿನ ಪ್ರಿವಿಯಸ್ ಇಯರ್ ಎಲ್ಲ PSI PC ಎಲ್ಲ ಕ್ವಶನ್ ಪೇಪರ್ ಬಂದುಬಿಟ್ರೆ ಪಾಸ್ ಆಗಿಬಿಡ್ತಾರೆ. ನೋಡ್ರಪ್ಪ, ನಾನಂತೂ ನಂಬಿಲ್ಲ. ಓದ್ರಿ ಕ್ವಶನ್ ಪೇಪರ್. ಯಾವಾಗ ಅವೆಲ್ಲ ಓದಿದ ಮೇಲೆ ಯಾವ ಕ್ವಶನ್ ಪೇಪರ್ ಓದಬೇಕು? PC ಕ್ವಶನ್ ಪೇಪರ್ ಓದ್ರಿ, ರೀಸೆಂಟ್ ಟ್ರೆಂಡ್ ನೋಡಿರಿ, PSI ಕ್ವಶನ್ ಪೇಪರ್ ಓದ್ರಿ, UPSC ಕ್ವಶನ್ ಪೇಪರ್ ಓದ್ರಿ. 2013 ಸಮಥಿಂಗ್ ಜೀನಿಯಸ್ ಅಂತ ಬುಕ್ ಬರ್ತದೆ. UPSC ಕ್ವಶನ್ ಓದ್ರಿ, ನೀವು ಓದಲೇಬೇಕು ಅದನ್ನು ರೀಸೆಂಟ್ ತನಕ. ಇವು ಮೂರನ್ನ ಕವರ್ ಮಿನಿಮಮ್ ಮಾಡಿ. SSC ಸೆಂಟ್ರಲ್ ಗೌರ್ಮೆಂಟ್ದು ಓದ್ರಿ ಕ್ವಶನ್ ಪೇಪರ್. ಸರ್ ಇಷ್ಟೆಲ್ಲ ಓದಬೇಕು, ಜಾಬ್ ಬೇಕಂದ್ರೆ ಬೇಕು ಸರ್. ಇವತ್ತೆಲ್ಲವಷ್ಟು ಮಂದಿ ಜಾಬ್ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ ಇವತ್ತು. ಕಾಂಪಿಟೇಷನ್ ಹೆವಿ ಅದೇ. ಕಾಂಪಿಟೇಷನ್ ಜೊತೆಗೆ ಹಲವಾರು ನೋಡ್ತಾ ಇದ್ದೀವಲ್ಲ ನಾವು, ನೀವು ಕೇಳ್ತಾ ಇದ್ದೀವಲ್ಲ ಕೆಲಸಕ್ಕೆ ಬರಲಾರ್ದ ವಿಷಯಗಳನ್ನು, ಅಂಥವುಗಳದಾವು. ಇವು ಇಂಥ ಸಂದರ್ಭದಲ್ಲಿ ನಾವು ಮಾಡಬೇಕಂತಂದ್ರೆ ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಕ್ವಶನ್ ಪೇಪರ್ಗಳು ತಗೊಳ್ಳಿ, ಎಲ್ಲ ಓದಿದ ಮೇಲೆ ಆಮೇಲೆ ಹೋದ್ರಿ. ಫಸ್ಟಿಗೆ ಕ್ವಶನ್ ಪೇಪರ್ ಅಟ್ಟ ಹೊಡ್ಯಕ್ಕೆ ಹೋಗ್ಬೇಡ್ರಿ. PC PSI UPSC ಕನ್ನಡದಲ್ಲಿ ಆದರೆ ಒಂದು ಸಮಥಿಂಗ್ ಜೀನಿಯಸ್ ಅಂತ ಒಂದು ಬುಕ್ ಐತೆ, ಅದನ್ನು ಓದ್ಕೊಳ್ಳಿ. ಸೊ ಕ್ವಶನ್ ಪೇಪರ್ದಾಯಿತು. ಮೂರನೇದು ನೋಡ್ರಿ, ಭಾಳಷ್ಟು ಅಬ್ಸರ್ವ್ ಮಾಡಿದ್ದೀನಿ KS ಆಸ್ಪಿರೆಂಟ್ಸು, ಇನ್ಕ್ಲೂಡಿಂಗ್ ನನ್ನ ವಿಡಿಯೋ ಇರ್ಬೋದು. ಬರೇ ಮೋಟಿವೇಶನ್ ಅಂತ ಯೂಟ್ಯೂಬಲ್ಲಿ ವೇಸ್ಟ್ ಮಾಡಬೇಡಿ ಸರ್. ಏನು ಯೂಸ್ ಇಲ್ಲ ಮೋಟಿವೇಶನ್ನ ಜಸ್ಟ್ ಮೂಡ್. ಈಗ ನಾನು ಯಾರೋ ಬೇಡಿದಂದ್ರೆ ಒಮ್ಮೆ ಪುಸ್ ಅಂತ ಹೇರಿಬಿಡ್ತದೆ, ಓದ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ. ಅದು ಕಮ್ಮಿ ಆಯ್ತು ಅಂದ್ರೆ ಡೌನ್ ಹೋಗಿಬಿಡ್ತೈತಿ. ಮೋಟಿವೇಶನ್ ಈಸ್ ಜಸ್ಟ್ ಟೆಂಪ್ರರಿ. ಯುವರ್ ಸೆಲ್ಫ್ ಡಿಸಿಪ್ಲಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀನು ಡೆಡಿಕೇಶನ್ ಇರಬೇಕು, ತಾಳ್ಮೆ ಇರಬೇಕು, ಕಂಟಿನ್ಯೂಟಿ ಇರಬೇಕು. ಹಿಡಿದ್ರೆ ಬಿಡಬಾರ್ದು. ಸುಮ್ಮನೆ ಒಂದು ವಾರ ಓದಿದೆ, 3 ದಿನ ಓದಿದೆ, 4 ದಿನ ಓದಿದೆ, ಇನ್ನೂ ಒಂದು ಎಲ್ಲೋ ಸಿಕ್ಕಿದಂದ್ರೆ ಅಲ್ಲಿಗೆ ಓಡುವುದೇ, ಯಾರೋ ಫ್ರೀ ಮಾರ್ಕ್ ಟೆಸ್ಟ್ ಕೊಡ್ತಾರಂತ ಅಲ್ಲಿಗೆ ಓಡುವುದೇ, ಫ್ರೀ ಕ್ಲಾಸ್ ಕೊಡ್ತಾರಂತ ಅಲ್ಲಿಗೆ ಓಡುವುದೇ. ದೀಸ್ ಆರ್ ದಿ ನಾನ್ಸೆನ್ಸ್ ಥಿಂಗ್ಸ್. ಮೋಟಿವೇಶನ್ನು ಫ್ರೀಬೀಸ್ ಅಂತ ಕರಿತೀವಿ, ಉಚಿತವಾಗಿ ಕೊಡುವಂಥವುಗಳು. ಇವುಗಳೆಲ್ಲ ಖಂಡಿತ ನಿಮ್ಮನ್ನು ಡೈವರ್ಟ್ ಮಾಡ್ತವೆ, ನಿಮ್ಮನ್ನು ಭಾಳ ವರ್ಷ ಎಳ್ಕೊಂಡು ಹೋಗ್ತವೆ. ಸೊ ಮೋಟಿವೇಶನ್ ಈಸ್ ಟೆಂಪರರಿ, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಕಂಟ್ರೋಲ್ ಈಸ್ ಪರ್ಮನೆಂಟ್. ಸೊ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟಗಳೇ ನಿಮಗೆ ಮೋಟಿವೇಶನ್, ನಿಮ್ಮ ಹಣಕಾಸಿನ ಸಮಸ್ಯೆಗಳೇ ನಿಮಗೆ ಮೋಟಿವೇಶನ್, ನಿಮ್ಮ ಗುರಿನೇ ನಿಮಗೆ ಮೋಟಿವೇಶನ್, ನಿಮ್ಮ ಅಪ್ಪ ಅಮ್ಮನೇ ಮೋಟಿವೇಶನ್. ವಾಸ್ತವ ಅನುಭವ ಬೇರೆ, ಮೋಟಿವೇಶನ್ ಬೇರೆ. ಮೋಟಿವೇಶನ್ ಆ ಕ್ಷಣಕ್ಕೆ ವಾವ್ ಅನಿಸುತ್ತೆ, ವಾಸ್ತವ ಅನುಭವ ಆ ಕ್ಷಣವನ್ನು ಅರ್ಥ ಮಾಡಿಸುತ್ತೆ. ಸೊ ಮೋಟಿವೇಶನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ ಹೋಗಬೇಡ್ರಿ. ಸ್ಟಾಪ್ ಮೋಟಿವೇಶನ್, ಸ್ಟಾರ್ಟ್ ಇಂಪ್ಲಿಮೆಂಟೇಷನ್. ನೋಡಿರಿ, ಪುಸ್ತಕಗಳನ್ನು ಜಾಸ್ತಿ ಓದ್ರಿ. ನೀಡಿದ್ದಾಗ ಮಾತ್ರ ಯೂಟ್ಯೂಬ್ ಕ್ಲಾಸ್ ಕೇಳ್ರಿ, ಆನ್ಲೈನ್ ಕ್ಲಾಸ್ ಕೇಳ್ರಿ. ಸುಮ್ಮನೆ ಆನ್ಲೈನ್ ಕ್ಲಾಸ್ ಕೇಳಿದ್ದೆ ದಿನಕ್ಕೆ 10-12 ತಾಸು ಆನ್ಲೈನ್ ಕ್ಲಾಸ್ ಕೇಳಿದ್ದೆ. ನಿಮ್ಗೆ ನೀಡದ, ನಿನಗೆ ಮೂಲಭೂತ ಹಕ್ಕುಗಳದಪ್ಪ, ನಿನ್ನ ಹತ್ತಿರ ಒಳ್ಳೆ ಒಂದು PS ಹಂಗಾದ್ರೆ ಬುಕ್ ಅದು ಚಂದ ಓದಿಬಿಟ್ರೆ ಮುಗ್ದೆ ಹೋಗಿಬಿಡ್ತೈತಿ. ಆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ 3 ಕ್ಲಾಸ್ ಮಾಡಿರ್ತಾರೆ, 3 ತಾಸು ನೋಡಿಬಿಡೋದಪ್ಪ. ನೆನ್ಪಿಟ್ಕೊಡ್ರಿ. ಇನ್ನೊಂದು ಡ್ರಾಬ್ಯಾಕ್, ಆ್ಯಸ್ ಎ ಪ್ರೊಫೆಸರ್ ಆಗಿ ಹೇಳ್ತೀನಿ ನಿಮಗೆ, ಆನ್ಲೈನು ಎಜುಕೇಷನ್ ಡ್ರಾಬ್ಯಾಕ್ ಏನು ಅಂತಂದರೆ ಸ್ಲೈಡ್ ಮಾಡಬೇಕು, ಇಂಟ್ರ್ಯಾಕ್ಷನ್ ಇರಲ್ಲ, ಎಲ್ಲವನ್ನು ಇನ್ಫಾರ್ಮೇಷನ್ ಹೇಳೋಕ್ಕಾಗಲ್ಲ ಆನ್ಲೈನಲ್ಲಿ. ಅದಕ್ಕೆ ಬುಕ್ಸ್ಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರಿ. ಯೂಟ್ಯೂಬು ಆನ್ಲೈನ ನೀಡಿದ್ರೆ ಮಾತ್ರ ನೋಡಿರಿ. ಈಗ ನಾವು ವಿಶ್ವರಾಜ್ ಸರಪ್ಪ, ನಾನು ಇನ್ನು ಕ್ಲಾಸ್ ಮಾಡ್ತೀನಿ ಅಂದ ತಕ್ಷಣ ನೀಡ್ ಐತೆ ಬಿಡ್ತಾ ಗೊತ್ತಿಲ್ಲ, ಮೂಲಭೂತ ಹಕ್ಕುಗಳು ಕ್ಲಾಸ್ ಮಾಡ್ತೀನಿ, ನೀ ಎಲ್ಲ ಓದಿರ್ತಿ, ಚೆಂದ ಗೊತ್ತಿರ್ತೈತೆ. ವಿಶ್ವರಾಜ್ ಸರ್ ಹೇಳ್ತಾನಂತ ನೋಡೋಕೆ ಹೋಗ್ಬೇಡ. ವಿಶ್ವರಾಜ್ ಸರ್ ಎಕ್ಸಾಮಲ್ಲಿ ಬರಲ್ಲ, ನೀನು ಓದಿದ್ದೀಗ ಎಕ್ಸಾಮಲ್ಲಿ ಬರ್ತದೆ. ಅದಕ್ಕೆ ಪುಸ್ತಕಗಳನ್ನು ಜಾಸ್ತಿ ಪ್ರೀತಿ ಮಾಡಿ, ಪುಸ್ತಕಗಳನ್ನು ಜಾಸ್ತಿ ಓದಿ, ನಿಮ್ಮ ಒಂದು ಲಾಜಿಕಲ್ ಎಬಿಲಿಟಿ ಜಾಸ್ತಿ ಆಗ್ತದೆ. ಮೊಬೈಲನ್ನು ಆನ್ಲೈನ್ ಸೋರ್ಸ್ನ ಕಡಿಮೆ ಯೂಸ್ ಮಾಡಿರಿ. ಸೈಂಟಿಫಿಕ್ಕೇ ಹೇಳ್ತದೆ ನಿಮ್ಮ ಕಣ್ಣಿನ ಮೇಲೆ, ನಿಮ್ಮ ನೆನಪಿನ ಶಕ್ತಿ ಮೇಲೆ ನೆಗೆಟಿವ್ ಎಫೆಕ್ಟ್ ಆಯ್ತಂತ. ಸೊ ಬುಕ್ ಜಾಸ್ತಿ ಓದ್ರಿ, ಆನ್ಲೈನನ್ನು ನೀಡಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಿನ್ನ ಮೂರನೇದ್ದು ಭಾಳ ಅಬ್ಸರ್ವ್ ಮಾಡ್ತೀನಿ ನಾನು. ಅವ ಹೇಳಿದ, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಆ ಸಕ್ಸಸ್ ಅದು ಹೇಳಿದ, ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೇಳಿದ, ಇವ್ರು ಹೇಳಿದರು. ಸರ್ ಒಂದು ಸತ್ಯ ಹೇಳ್ತೀನಿ ನೋಡಿ, ಯಾರು ಸ್ವಂತ ಎಬಿಲಿಟಿ ಇರ್ತದೆ, ಸ್ವಂತ ಸೆಲ್ಫ್ ಥಿಂಕಿಂಗ್ ಇರ್ತದೆ, ಸ್ವಂತ ವಿಧಾನಗಳು ಬಳಸ್ರಿ ಸರ್. 100% ನೀವು ಹೇಳಿದ್ದಕ್ಕೆ ಮಾಡಿದ್ವಿ, ಯಾರು ಉಪಕಾರಕ್ಕೆ ಮಾಡ್ತೀರಿ? ನಿಮ್ಮ ಲೈಫ್ ತಾನೇ ಇದು. ನಾವು ಹೇಳಿದ್ದು ಇನ್ಪುಟ್ ಅಷ್ಟೇ. ಯಾರೋ ಒಬ್ಬ ಗೈಡ್ ಹೇಳೇನೆ, ಮೆಂಟರ್ ಹೇಳೇನೆ, ಎಜುಕೇಟರ್ ಹೇಳೇನೆ ಅಂತಂದರೆ ಮಾರ್ಗದರ್ಶನ ಅಷ್ಟೇನಪ್ಪ. ನೀವು ಹೇಳಿದ್ದಕ್ಕೆ ನಂಬಿದ್ದು ನೋಡಿರಿ ಸರ್. ಇದು ಇವತ್ತು ಎಜುಕೇಷನ್ ಅನ್ನೋದು ಜಸ್ಟ್ ಎಜುಕೇಷನ್, ಇಟ್ ಈಸ್ ಎಡುಪ್ರಿನೂರ್ ಅಂತ ಕರಿತೀವಿ ನಾವು. ಎಜುಕೇಷನ್ ಈಸ್ ಪ್ಯೂರ್ಲಿ ಉದ್ಯಮಶೀಲ, ಒಂದು ಉದ್ಯಮ ಅದು. ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವು ಬರೀ ಕತೆ ಹೇಳ್ಕೊಂತ ಕುಂತ್ರೆ ಯೂಸ್ ಇಲ್ಲ. ದುಡ್ಡು ಮಾಡ್ಕೋತಾರೆ, ದುಡಿತಾರೆ, ದುಡ್ಡು ಮಾಡ್ಕೋತಾರೆ. ಇವಾಗ ನೀವು ಓದಕ್ಕೆ ಬಂದಿದ್ರಿ, ಹೋದ್ರಿ, ನೀವು ಕೂಡ ನಾಳೆಗೆ ಒಂದು ಜೀವನಕ್ಕೋಸ್ಕರನೇ ಮಾಡ್ತಿರ್ತೀರಿ. ಬರೀ ಬೇರೆಯವ್ರ ಕತೆ ಹೇಳ್ಕೊಂತ ಕುಂತ್ರೆ ಯೂಸ್ ಇಲ್ಲ.
ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಇದಾವೆ. ಇಲ್ಲಿ ವಸ್ತುವಿನ ಗುಣಮಟ್ಟಕ್ಕಿಂತ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಒಂದು ಹೇಳ್ತೀವಿ, ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಭಾಳ ಇಂಪಾರ್ಟೆಂಟ್. ಆದರೆ ಇಲ್ಲಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಗಿಂತ ಅಡ್ವರ್ಟೈಸ್ಮೆಂಟೇ ಜಾಸ್ತಿ. ಎಲ್ಲಿ? ನಮ್ಮ ಎಜುಕೇಷನಲ್ಲಿ. ಸರ್ವಿಸ್ ಓರಿಯೆಂಟೆಡ್ ಇದ್ದಲ್ಲಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಇರ್ತದೆ. ಔಟ್ ಬರ್ತದೆ, 100% ಪಕ್ಕ ಬರ್ತದೆ, 100ಕ್ಕೆ 100 ನಿಮ್ಮ ಮನೇಲಿ ಹೋಗ್ತದೆ, ನಿಮ್ಮ ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ತೊಗೊಂಡು ಹೋಗ್ಬೋದು. ಅಡ್ವರ್ಟೈಸ್ಮೆಂಟ್ಗಳು ತಪ್ಪಂತೆಲ್ಲ, ದೇ ಆರ್ ರೈಟ್ ಇನ್ ದೇರ್ ಮೈಂಡ್. ಬಟ್ ನೀನು ಕಾಮನ್ ಸೆನ್ಸ್ ಮೇಲೆ ಅದ, ನಿನಗೆ ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಹೌ ಟು ಕ್ಲಿಯರ್ ದಿ ಎಕ್ಸಾಮ್. ಅದಕ್ಕೆ ನಾನು ಹೇಳೋದೇನೆಂದರೆ ಸ್ವಂತ ಬುದ್ಧಿ ಇರಲಿ. ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ ಅನ್ನೋದಕ್ಕಿಂತ ನಾನು ಮಾಡೋದು ಸರಿ ಐತೆ ಇಲ್ಲ ಅನ್ನೋದು. ನೆಕ್ಸ್ಟ್ ನೋಡ್ರಿ, ಲೆಕ್ಕ ತಪ್ಪಿ ಗೈಡ್ಸ್ ಅದಾರ. ಈಗ ಕೊರತೆ ಇಲ್ಲ, ಎಕ್ಸೆಸಿವ್ ಗೈಡ್ಗಳದಾರ, ಎಕ್ಸೆಸಿವ್ ಮೆಂಟರ್ಸ್ ಅದಾರ, ಎಕ್ಸೆಸಿವ್ ಯೂಟ್ಯೂಬ್ಸ್ ಅದಾವೆ, ಎಕ್ಸೆಸಿವ್ ಟೆಲಿಗ್ರಾಮ್ಸ್ ಅದಾವೆ. ನಾನು ಹೇಳೋದಷ್ಟೇ, ನಿಮಗೆ ಯೂಸ್ ಇರುವುದನ್ನು, ನೀಡ್ ಇರುವುದನ್ನು, ಅವಶ್ಯಕತೆ ಇರುವುದನ್ನು ಮಾತ್ರ ಬಳಸ್ಕೊಳ್ಳಿ. ಈಗ ನಾನಿದ್ದೀನಪ್ಪ, ನಾನು ನೋಡ್ತಿರ್ತೀನಿ ಹುಡುಗರಿಗೆ ಭಾಳಷ್ಟು ಜನ, ನಿಮ್ಮ ಫ್ಯಾನು, ನಿಮ್ಮ ಪಂಕ, ಅಭಿಮಾನಿ. ಏನು ಸರ್, ಏನು ಅಭಿಮಾನಿ ರೀ? ನಾವೇನು ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರ? ಈ ದೇಶದ ಸಂವಿಧಾನ ಬರೆದವರ? ಏನು ರೀ ಅಭಿಮಾನಿ? ಏನೋ ನಮಗೆ ಒಂದು ಅನುಭವ ಆಗೈತೆ, ಒಂದು 4 ಮಾತನ್ನು ಹಂಚ್ಕೊಳ್ಬೇಕಪ್ಪ ಅಂತ ವಿಡಿಯೋ ಮಾಡ್ತೀವಪ್ಪ. ನೀನು ಕೂಡ ಗ್ರೇಟ್ ಪರ್ಸನ್ ಭಯ್ಯ, ನೀವು ಕೂಡ ಅತ್ಯುತ್ತಮ ವ್ಯಕ್ತಿಗಳಿದ್ದೀರಿ. ನೀವು ಇಂಥವು ನಮ್ಮನ್ನು ಮೇಲೆ ಎಬ್ಬಿಸ್ಬಿಟ್ಟು ನೀವು ಸಣ್ಣರಾಗಿಬಿಡ್ತೀರಿ, ಹಾಗಾಗಿ ಹೋಗಬಾರ್ದು. ದಯವಿಟ್ಟು ಹೇಳ್ತೀನಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವವರು ಅಧ್ಯಯನ ಮಾಡಿ. ನೀವು ಇಲ್ಲಿ ಬಂದಿರೋದು ಉದ್ಯಯನ ಪಡೆಯುವುದಕ್ಕೆ, ವ್ಯಕ್ತಿಗಳನ್ನು ಫಾಲೋ ಮಾಡೋದಕ್ಕಲ್ಲ. ನನ್ನ ಹಿಡ್ಕೊಂಡು ಡೋಂಟ್ ಫಾಲೋ ಮೀ. ನಾನು ಸ್ಟಾರ್ಟಿಂಗ್ನಿಂದ ಹೇಳ್ತಾ ಇದ್ದೀನಿ, ನಾನು ಓದ್ರಿ, ಜಾಸ್ತಿ ಓದ್ರಿ, ಪುಸ್ತಕಗಳೊಂದಿಗೆ ಒಡನಾಟ ಮಾಡಿರಿ, ಪುಸ್ತಕಗಳನ್ನು ಫಾಲೋ ಮಾಡಿರಿ, ವ್ಯಕ್ತಿಗಳನ್ನು ಫಾಲೋ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂತ ಕೇಳಿದರೆ ನೀವಿಲ್ಲಿ ಸಂಘಟನೆಗಳನ್ನು ಮಾಡೋದಕ್ಕೆ ಬಂದಿಲ್ಲ, ಸಂಘಗಳನ್ನು ಮಾಡೋಕ್ಕೆ ಬಂದಿಲ್ಲ, ಒಂದು ರಾಜಕೀಯ ಪಕ್ಷನ ಆರಂಭಿಸೋದಕ್ಕೆ ಬಂದಿಲ್ಲ, ಓದೋದಕ್ಕೆ ಬಂದಿದ್ದೀರಿ. ಸೊ ಡೋಂಟ್ ಫಾಲೋ ದಿ ಪೀಪಲ್, ಫಾಲೋ ದೇರ್ ಇನ್ಫಾರ್ಮೇಷನ್ ಮಾತ್ರ ಫಾಲೋ ಮಾಡಿ. ರೆಸ್ಪೆಕ್ಟ್ ದಿ ಆಲ್ ಪೀಪಲ್. ನೋಡಿರಿ, ಯಾರು ಏನು ಇನ್ಫಾರ್ಮೇಷನ್ ಸಿಗುತ್ತೋ ಅಷ್ಟೇ ತೊಗೊಳ್ಬೇಕು. ನಾಟ್ ಎಟ್ ಆಲ್ ವಿಶ್ವ ಇಸ್ ರಿಲೇಟೆಡ್ ಟು ಯು, ನಾಟ್ ಎಟ್ ಆಲ್ ಸಮನ್ ಇಸ್ ರಿಲೇಟೆಡ್ ಟು ಯು. ಇನ್ಫಾರ್ಮೇಷನ್ ಪರ್ಪಸ್ ನಾವು ವಿಶ್ವನ ವೀಡಿಯೋ ನೋಡುತ್ತೆ ಅಷ್ಟೇ, ಮತ್ತೇನೂ ಅಲ್ಲ. ಆ ಥರ ಓರಿಯೆಂಟೆಡ್ ಇರಲಿ ಸರ್. PC ಅಲ್ಲ, DC ಆಗ್ತೀರಿ. ಸೊ ನೋಡಿರಿ, ನೆಕ್ಸ್ಟು, ಡೋಂಟ್ ವೇಸ್ಟ್ ಟೈಮ್ ಇನ್ ಜಡ್ಜಿಂಗ್ ಅದರ್ ಪೀಪಲ್. ಇನ್ನೊಬ್ಬರನ್ನ ಜಡ್ಜ್ ಮಾಡೋದ್ರಲ್ಲಿನೇ ಕಾಂಪಿಟೇಟಿವ್ ಎಕ್ಸಾಮ್ಗಿರುವಂಥ ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ನಾನು ಭಾಳ ಸಲ ನೋಡಿದ್ದೀನಿ, ಕಳೆದ 2 ವರ್ಷದಿಂದ ಧಾರವಾಡಕ್ಕೆ ಭಾಳ ಸಲ ಹೋಗ್ತಾ ಇರ್ತೀನಿ, ಬಿಜಾಪುರಕ್ಕೆ ನೋಡ್ತಾ ಇರ್ತೀನಿ. ಹೋಗ್ತಾರೆ, ಓದೋದು ಎಷ್ಟೋ ಬಿಡ್ತಾರೆ ಗೊತ್ತಿಲ್ಲ, ಲೈಬ್ರರಿಯಲ್ಲಿ ಕುಂತದ್ದು ಉದ್ರಿ ಪುರಾಣ ಮಾತಾಡ್ಕ ಅಂತ ಕೊಡೋದು. ವಿ ಕಿಂಗ್ಡಮ್ ಕಂಗ್ ಅಂತ, ಕಾವ್ ಕಿಂಗ್ ಅಂತ, ಮಲ್ಲಪ್ಪ ಕಲ್ಲಪ್ಪ. ಯಾಕೆ ಬೇಕು ಸರ್ ಅವೆಲ್ಲ ನಿಮಗೆ? ಲೈಬ್ರರಿಯಲ್ಲಿ 600-500 ರೂಪಾಯಿ ಕೊಟ್ಟು ಹೋಗೋದು ಅವ್ರಿಗೋಸ್ಕರ, ಅವ್ರು ಮಾತಾಡೋದಕ್ಕೋಸ್ಕರನಾ? ಅವ್ರ ಬಗ್ಗೆ ಮಾತಾಡೋದಕ್ಕೋಸ್ಕರನಾ? ಕೋಚಿಂಗ್ ಹೋಗ್ತೀರಿ, ನೀವು ಹೋಗಿದ್ದೆ ಕಲಿಯಕ್ಕ, ಅಲ್ಲಿ ಪಾಠ ಮಾಡೋ ಮಾಸ್ತರ್ನ ಬಗ್ಗೆ ಮಾತಾಡೋದು. ಅವ ಚಂದ ಹೇಳ್ತಾನೆ, ಇವ ಚಂದ ಹೇಳಲ್ಲ. ಡೋಂಟ್ ಜಡ್ಜ್ ದಿ ಪೀಪಲ್. ನಾವು ಹೋಗಿದ್ದ ಉದ್ದೇಶ ಏನಾದ್ರು ನೋಡ್ರಿ, ಜಡ್ಜ್ ಮಾಡೋದಕ್ಕೆ ಹೋಗಿದ್ದೀವ ಅಥವಾ ಏನು? ಯಾವಾಗಲೂ ಓದೋನು ಜಡ್ಜ್ ಮಾಡಲ್ಲ, ಇನ್ಫಾರ್ಮೇಷನ್ಗೆ ಅದನ್ನು ಮಾಡ್ತಾನೆ ಅಷ್ಟೇ. ಡೋಂಟ್ ವೇಸ್ಟ್ ಟೈಮ್ ಇನ್ ಜಡ್ಜಿಂಗ್ ದಿ ಪೀಪಲ್. ನೀವು ಜಡ್ಜ್ ಮಾಡಬೇಕಾದ್ರೆ ನೋಡಿರಿ, ಒಂದು ಸಾಮಾನ್ಯ ಹೇಳ್ತೀನಿ. ಈಗ ನಾನು ಯಾರದೋ ಒಬ್ಬರ ಬಗ್ಗೆ ಮಾತಾಡ್ಬೇಕಂತಂದರೆ, ನನಗಿಂತ ಮೇಲಿದ್ದವರು, ನನಗಿಂತ ನಾಲೆಜಬಲ್ ಇರುವವರು, ನನಗಿಂತ ಉನ್ನತ ಸ್ಥಾನದಲ್ಲಿದ್ದವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ನನಗಿಂತ ಕೆಳಗಡೆ ಸ್ಥಾನದಾಗಿದ್ದವ್ರ ಬಗ್ಗೆ ಮಾತಾಡಲ್ಲ. ನನಗೆ ಮಾಡೋಕ್ಕೆ ಕೆಲಸಗಳು ಭಾಳಷ್ಟು ಇರ್ತವೆ. ಅದಕ್ಕೆ ನಾನು ಹೇಳೋದಷ್ಟೇ, ನಿಮ್ಮನ್ನು ನೀವು ಸಣ್ಣವರನ್ನಾಗಿ ಮಾಡ್ಕೊಳ್ಳಬೇಡಿ. ಡೋಂಟ್ ಟಾಕ್ ಅಬೌಟ್ ಅದರ್ಸ್, ಟಾಕ್ ಅಬೌಟ್ ಯುವರ್ ಸೆಲ್ಫ್. ಪ್ರತಿದಿನ ನಿಮ್ಮ ಜೊತೆ ನೀವು ಮಾತಾಡಿ, ಅಪ್ಪ ಅಮ್ಮನ ಬಗ್ಗೆ ಮಾತಾಡಿ, ನೀವು ಬಂದಿರೋ ಉದ್ದೇಶದ ಬಗ್ಗೆ ಮಾತಾಡಿ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಜಡ್ಜಿಂಗ್ ಅದರ್ಸ್. ಬರೀ ಆರಂಭ ಸೂರರಾಗಕ್ಕೆ ಹೋಗ್ಬೇಡಿ ಸರ್. ಸ್ಟಾರ್ಟ್ ಮಾಡೋದು, ನೋಟಿಫಿಕೇಶನ್ ಆದ ತಕ್ಷಣ ಫುಲ್ ಖುಷಿ ನಿಂತು 10-12 ತಾಸು ಓದ್ಬಿಡೋದು, ಆಮೇಲೆ ಟೊಸ್ ಅಂದ್ಬಿಡೋದು. ಧಾರವಾಡಕ್ಕೆ ಹೋದಾಗ ದಾಂಡೇಲಿಗೆ ಹೋಗೋದು, ಬಿಜಾಪುರಕ್ಕೆ ಹೋದಾಗ ಟ್ರಿಪ್ ಹೋಗೋದು, ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯೂಸ್ ಇಲ್ಲ. ಆರಂಭ ಸುರಾಕ್ಕೆ ಹೋಗ್ಬೇಡ್ರಿ, ಕೊನೆ ತನಕ ಬಿಡಬೇಡ್ರಿ. ಅಧ್ಯಯನ ತೋರಿಕೆ ಆಗೋದು ಬೇಡ ಸರ್. ಇನ್ಸ್ಟಾಗ್ರಾಮ್ ರೀಲ್ ಮಾಡಿದೆ, ವಾಟ್ಸಪ್ ರೀಲ್ ಮಾಡಿದೆ, ತೋರಿಕೆಗೋಸ್ಕರ ನಾನು ಇಷ್ಟು ಬುಕ್ ಓದಿನಂತ ಕಳಿಸ್ಬಿಟ್ಟೆ. ತೋರಿಕೆ ಬೇಡ. ನಿಮ್ಮ ತಯಾರಿ ಯಾವಾಗಲೂ ಗುಪ್ತವಾಗಿರಬೇಕು. ಸೌಂಡ್ ಯಾವನ್ ಮಾಡ್ಬೇಕಂದ್ರೆ ರಿಸಲ್ಟ್ ಮಾಡಬೇಕು. ರಿಸಲ್ಟನ್ನು ಕೌಂಟ್ ಮಾಡಿರಿ, ಪ್ರಿಪ್ರೇಷನ್ ಅಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, CT ಫೀಲ್ಡಲ್ಲಿ, ಅದರ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಅದಾವೆ. ಯಾಕೆ ಅಂತ ಕೇಳಿದರೆ, 3,500 ಪೋಸ್ಟ್ ಬಿಟ್ಟಾರಂದರೆ 4 ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕ್ತಾರೆ. 4,000 ಮಂದಿ ಮಾತ್ರ 3,500 ಮಂದಿ ಮಾತ್ರ PC ಸೆಲೆಕ್ಟ್ ಆಗ್ತಾರೆ, ಮಿಕ್ಕಿದ್ರೆ ಆಗಲ್ಲ. ಆಗಲಾರ್ದರಲ್ಲಿ 50% ಜನ ತಮ್ಮ ವೈಫಲ್ಯ ಇರ್ತದೆ, ತಮ್ಮ ವೈಫಲ್ಯವನ್ನು ಅಪ್ಕೊಳ್ಳಲ್ಲ, ಇನ್ನೊಬ್ಬರ ಮೇಲೆ ಹಾಕೋದು.
ಆ ಕೋಚಿಂಗ್ ಹೋದ ಸಲಕ್ಕೆ ನಾನು ಫೇಲ್ ಆದೆ, ಆ ಕೋಚ್ ಸಲಕ್ಕೆ ಫೇಲ್ ಆದೆ, ಅವ್ನ ಮಾರ್ಕ್ಸ್ ಕೇಳಿದ ಸಲಕ್ಕೆ ಫೇಲ್ ಆದೆ, ಅಲ್ಲಿದ್ದ ಸಲಕ್ಕೆ ಫೇಲ್ ಆದೆ, ಹಂಗೆ ಫೇಲ್ ಆದೆ, ಹಿಂಗೆ ಫೇಲ್ ಆದೆ. ಸೊ ಇಲ್ಲಿ ಪಾಸಿಟಿವ್ ಇರೋದಕ್ಕಿಂತ ನೆಗೆಟಿವೇ ಜಾಸ್ತಿ ಅದಾವೆ. ಅದ್ರಾಗ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾನು ಹೇಳೋದಷ್ಟೇ, ಮೊಬೈಲನ್ನು ಕಡಿಮೆ ಯೂಸ್ ಮಾಡಿರಿ. ಸಿಕ್ಕಾಪಟ್ಟಿ ಸಿಕ್ ಗ್ರೂಪ್ನಾಗ ಇರೋಕೆ ಹೋಗ್ಬೇಡ್ರಿ. ಯಾವಾಗಲೂ ವೆಬ್ಸೈಟ್ಗಳು ಅಬ್ಸರ್ವ್ ಮಾಡಿ, ಆಫೀಷಿಯಲ್ ವೆಬ್ಸೈಟ್ ಅದಾವೆ. ಈಗ ನಾನು ಭಾಳ ಸಾರಿ ಕೇಳ್ತೀನಿ, ಎಕ್ಸಾಮ್ ಯಾವಾಗ, ನೋಟಿಫಿಕೇಷನ್ ಯಾವಾಗ, ವೆಬ್ಸೈಟ್ ನೋಡಿ ಸರ್. ಸೊ ಜಾಸ್ತಿ ಮೊಬೈಲ್ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಇಂಥ ಸುದ್ದಿಗಳಿಗೆ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಬಗ್ಗೆ ನಿಮಗೆ ಕೀಳಿರಿಮೆ ಬೇಡ. ಸರ್ ನಾನು ಕೋಚಿಂಗ್ ತೊಗೊಂಡಿಲ್ಲ, ಕೋಚಿಂಗ್ ಬೇಕಂತ ನೋಟಿಫಿಕೇಷನ್ದಾಗ ಎಲ್ಲೂ ಇಲ್ಲ. ನೀವೇನು ಯೂಟ್ಯೂಬ್ದಾಗ ಏನು ನಾವು ಸೇ ಫಾರ್ ಎಕ್ಸಾಂಪಲ್ ನಾನೇನು ನೀವು ಸಕ್ಸಸ್ ಆದವನಂತ ಕರೆದ್ರೆ ಸಕ್ಸಸ್ ಆದಂಥ 90% ಯಾರು ಯೂಟ್ಯೂಬಲ್ಲಿ ಬಂದು ಮಾತಾಡಿಲ್ಲ. ನಾನೇ 10 ಇಯರ್ಸ್ ಬೇಕಾಯ್ತು ನನಗೆ ಬಂದು, ನಾನು ಸಕ್ಸಸ್ ಆದಮೇಲೆ ಮಾತಾಡಬೇಕಾದ್ರೆ 10 ಇಯರ್ಸ್, ಅದು ಏನೋ ಕೋವಿಡ್ ಬಂತು ಅಂತ. ಹಾಗಾಗಿ ಕೋಚಿಂಗ್ ಅವಶ್ಯಕತೆಯೇ ಅನಿವಾರ್ಯ ಅನ್ನೋದಿಲ್ಲ. ಎಲ್ಪ್ ಆಗ್ತದೆ, ಕೋಚಿಂಗ್ ತೊಗೊಂಡ್ರೆ ಖಂಡಿತ ನಿಮಗೆ ಎಲ್ಪ್ ಆಗ್ತದೆ. ಕೀಳಿರಿಮೆ ಬೇಡ ನಾನು ಕೋಚಿಂಗ್ ತೊಗೊಂಡಿಲ್ಲ ಅಂತ. ನನಗೆ ಮೆಂಟರ್ ಇಲ್ಲ ಅಂತ ಇಲ್ಲ, ನಿನಗಿಂತ ನಿನ್ನ ಕಷ್ಟಗಳಿಗಿಂತ ದೊಡ್ಡ ಮೆಂಟರ್ ಯಾರೂ ಇಲ್ಲ. ಸರ್ ನನಗೆ ಬಿಜಾಪುರಕ್ಕೆ ಹೋಗೋಕ್ಕಾಗಲ್ಲ, ದುಡ್ಡಿಲ್ಲ. ಹೇಳ್ಯಾರೇನ್ರಿ ಯಾವುದನ್ನ ನೋಟಿಫಿಕೇಷನ್ದಾಗ ಬಿಜಾಪುರಕ್ಕೆ ಹೋಗ್ಬೇಕಂತ? ಇಲ್ಲಲ್ಲ. ಧಾರವಾಡ ಹೋಗ್ಬೇಕಂತ ಹೇಳ್ಯಾರೇನ? ಇಲ್ಲ. ಇವೆಲ್ಲ ಇತ್ತೀಚೆಗೆ ಬಂದಂಥ ಡ್ರಗ್ಸ್ಗಳಿವು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರುವಂಥ ಡ್ರಗ್ಸ್ಗಳಿವು. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಸಾಧ್ಯ ಆದ್ರೆ ಹೋಗಿ ಕೋಚಿಂಗ್ ತೊಗೊಳ್ಳಿ, ಏನೇ ಮಾಡಿ. ಆಗಿಲ್ಲನ್ನ ಕೀಳಿರಿ ಮಾತ್ರ ನಿಮ್ಮ ಹತ್ರ ಇರಬಾರ್ದು. ಅಡ್ವರ್ಟೈಸ್ಮೆಂಟ್ಗಳಿಗೆ ಜಾಸ್ತಿ ಮರಳಾಗಕ್ಕೆ ಹೋಗ್ಬೇಡ್ರಿ. ಮಾಡ್ತಾರೆ, ದೇ ಆರ್ ರೈಟ್. ನಾನು ಹೇಳಿದ್ ನೋಡ್ರಿ, ಕೋಚಿಂಗ್ ಇನ್ಸ್ಟಿಟ್ಯೂಟ್ದವರು ಅವ್ರ ಪ್ರೊಫೆಷನ್ ಅದು. ದುಡಿತಾರೆ, ಅವ್ರು ಕೆಲಸ ಮಾಡ್ತಾರೆ, ಪಾಠ ಮಾಡ್ತಾರೆ, ದುಡಿತಾರೆ. ಈಗ ಹೆಂಗೆ ನೀವು ಓದಕ್ಕಂತ ಜಾಬ್ ತೊಗೊಳ್ಮೇಲೆ ಸ್ಯಾಲ್ರಿ ಇಲ್ಲರ ಕೆಲಸ ಮಾಡ್ತೀವೇನ್ರಿ? ನಾವು ಮಾಡಲ್ಲಲ್ಲ. ಮತ್ತು ಅವರು ಕೂಡ ಅಷ್ಟೇ ರೀ, ದುಡ್ಡು ಮಾಡ್ಕೊಳ್ತಾರೆ ಅಂದ್ರೆ ನೀವು ಮಾಡ್ಕೊಳ್ಳಿ. ನೀವು ಓದೋದು ಬಿಟ್ಟು ಅದನ್ನೇ ಮಾಡ್ಕೊಂಬಿಡಿ. ಮಾತು ಯಾಕೆ ಆಡ್ತೀರಿ ಸುಮ್ಮನೆ ಯೂಸ್ಲೆಸ್ಸು? ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದಂತಂದ್ರೆ ನಿಮ್ಗೆ ಒಳ್ಳೇದು, ನಿಮ್ಗೆ ಅನುಕೂಲ ಆಯ್ತು ಅಂದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಜುಕೇಟರ್ ಅದನ್ನಪ್ಪ ಅಂತಂದ್ರೆ ಒಂದು ಯೂಸ್ ಮಾಡ್ಕೊಳ್ರಿ. ಅಡ್ವರ್ಟೈಸ್ಮೆಂಟ್ಗಳಿಗೆ ಸರ್ 100% ಯಾವುದೋ ವಿ.ಕೆ. ಕಿಂಗ್ಡಮ್ ಒಂದು ಕ್ಲಾಸ್ ಮಾಡಕತ್ತಾನಪ್ಪ ಅಂದರೆ ಪಕ್ಕ ಗೌರ್ಮೆಂಟ್ ನೌಕರು ಬರೋದು ಬಾಂಡ್ ಪೇಪರ್ ಮೇಲೆ ಹಂಗೆ ಹೇಳ್ತೀನಿ ರೀ ನಾನು. ಯಾಕೆ ಹೇಳ್ರಿ, ನನ್ನ ಸೇಲ್ ಆಗಬೇಕು, ನನ್ನ ಪ್ರಾಡಕ್ಟ್ ಸೇಲ್ ಆಗಬೇಕು. ಸೇಲ್ ಮೀನ್ಸ್ ಇಲ್ಲಿ ಕೋರ್ಸ್ ಸೇಲ್ ಆಗಬೇಕು. ಮರಳಾಗೋದಂದ್ರೆ ಅರ್ಥ ಏನು ನೋಡಿರಿ, ವಿಚಾರ ಮಾಡಿರಿ. ನಿಮ್ಮ ಸ್ವಂತ ಬುದ್ಧಿ ಅದು. ದೇವ್ರು 18-20 ವರ್ಷ ಕೊಟ್ಟನಂತಂದ್ರೆ ಸ್ವಂತ ಬುದ್ಧಿ ಕೊಟ್ಟಿರ್ತಾನೆ. ಎಲ್ಲಿ ಮತ್ತೆ ನಿಮ್ಮ 15 ವರ್ಷ 12 ವರ್ಷ ಸಾಲಿ ಕಲ್ತದ ಜ್ಞಾನ ಇಲ್ಲ ಐತೆ, ಅಪ್ಪ ಅಮ್ಮ ಕಲಿಸಿದ ವಿದ್ಯೆ ಇಲ್ಲ ಐತೆ. ಸ್ವಂತ ಬುದ್ಧಿ ಆಲೋಚನೆ ಮಾಡಿರಿ. ಫೈನಲ್ಲಾಗಿ ಹೇಳ್ತೀನಿ ನೋಡಿ, ದಯವಿಟ್ಟು ಇದು ಕೆಟ್ಟ ದಿನಗಳು. ಆರೋಗ್ಯದ ಸಮಸ್ಯೆಗಳು ತುಂಬ ನೋಡ್ತಾ ಇದ್ದೀನಿ ನಾನು ಆಸ್ಪಿರೆಂಟ್ಗಳಿಗೆ. CT ಪಾಸ್ ಆದರೆ ಫಿಸಿಕಲ್ ಪಾಸ್ ಆಗಲ್ಲ, ಫಿಸಿಕಲ್ ಪಾಸ್ ಆದರೆ CT ಪಾಸ್ ಆಗಲ್ಲ. ಅದಕ್ಕೆ ಯೋಗ ಮಾಡಿರಿ, ದಿನಾಲು ಒಂದು 5 ನಿಮಿಷ ಯೋಗ ಮಾಡಿರಿ, ಧ್ಯಾನ ಮಾಡಿರಿ, 6 ತಾಸು ಮಿನಿಮಮ್ ನಿದ್ದೆ ಮಾಡಿರಿ, 8 ತಾಸು ಮ್ಯಾಕ್ಸಿಮಮ್ ಮಾಡಿರಿ, ರಾತ್ರಿಗೆ ಮಾಡಿರಿ, ಆಗಲತ್ತಲ್ಲ. ಟೈಮಿಗೆ ಊಟ ಮಾಡಿರಿ. ಲಾಸ್ಟಿಗೆ ಆಧ್ಯಾತ್ಮಿಕವಾಗಿರ್ರಿ. ಸ್ವಲ್ಪ ದೇವ್ರನ್ನ ನಂಬಿ, ದೇವರಿಗೆ ನೆನಿರಿ. ಹೋಗಿ ಪೂಜೆ ಹೋಗಿಸಿ ಮಂಗಳಾರತಿ ಮಾಡೋದನ್ನು ಬೇಕಾಗಿಲ್ಲ. ಯಾರೇ ನಿಮ್ಮ ಮನೆ ದೇವರು ಇರ್ಬೋದು, ಅಪ್ಪ ಅಮ್ಮನೇ ಇರ್ಬೋದು, ದೇವರನ್ನು ನೆನಿರಿ. ಇಷ್ಟು ಮಾಡಿ ಸ್ನೇಹಿತರೆ, ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಇದೊಂದು ಲಾಂಗ್ ವಿಡಿಯೋ. ಯಾರು ಇಲ್ಲಿ ತನಕ ನೋಡಿದ್ರೆ ಅಂದರೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೊತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿರಿ. ಇದನ್ನು ನೋಡಲಾರ್ದಂಥ ನಿಮ್ಮ ಫಸ್ಟ್ ಟೈಮ್ ಯಾರು ಇರ್ತಾರಲ್ಲ ಅವರೆಲ್ಲರಿಗೆ ಹೇಳ್ರಿ, ನಾನು ಏನೇ ಹೇಳ್ತೀನಿ ಅನುಭವಿಸಿ ಹೇಳ್ತೀನಿ. ಕೆಲವೊಬ್ರು ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ಸಮಥಿಂಗ್ ಹುಡುಗರಿಗೆ ಇಂಪ್ರೆಸ್ ಮಾಡಿ ನಾನು ಏನು ಮಾಡಲಿ ಸರ್, 12 ಜಾಬ್ ಆಗಿದೆ ನನಗೇನಾಗದ ನನಗೆ ಸಿಕ್ಕದೆ, ನಾನು ಏನು ಮಾಡಬೇಕು ಮಾಡಿದ್ದೀನಿ ಕೂಡ. ನನಗೆ ಸೆಲ್ಫ್ ಇಂಟ್ರೆಸ್ಟ್ನಿಂದ ಮಾಡುವಂಥ ವಿಡಿಯೋಗಳು, ನಾನು ಸೆಲ್ಫನ್ನು ಮಾತ್ರ ಕೇಳ್ತೀನಿ, ನಾನು ಇನ್ನೊಬ್ಬರದಲ್ಲ. ಯೂಟ್ಯೂಬ್ ಪಬ್ಲಿಕ್ ಡೊಮೈನ್ ಐತಂತಂದರೆ ನಾನು ಐ ಆಮ್ ಆಲ್ಸೋ ಪಬ್ಲಿಕ್. ನಾನು 4 ಮಂದಿಗೆ ಹೆಲ್ಪ್ ಮಾಡೋದು, ನಾನು ಏನೇ ಮಾಡ್ಬೋದು, ನಾನು ಫ್ರೀನೇ ಮಾಡ್ಬೋದು, ಇನ್ನೊಂದೇ ಮಾಡ್ಬೋದು, ಏನೇ ಮಾಡ್ಬೋದು. ಆಸ್ಕ್ ಅಬೌಟ್ ಯುವರ್ ಸೆಲ್ಫ್, ನಾಟ್ ಅಬೌಟ್ ಮೀ. ಡೋಂಟ್ ಥಿಂಕ್ ಮಚ್ ಅಬೌಟ್ ಮೀ, ಥಿಂಕ್ ಅಬೌಟ್ ಯು. ಅಷ್ಟು ಮಾಡಿ ಹೋದ್ರಿ, ಜಾಬ್ ತೊಗೊಳ್ರಿ, ಸಕ್ಸಸ್ ಆಗಿರಿ. ಜಾಬ್ ತೊಗೊಂಡ್ಮೇಲೆ ನ್ಯಾಯಯುತವಾಗಿ ಒಳ್ಳೆಯ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳುತ್ತಾ, ಸೊ ಟೇಕ್ ಕೇರ್, ಬಾಯ್.